ನೀವು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಟಿ ಆರ್ ಪಿ ಬರಲ್ಲ ಅಂತಂದರೆ ನೀವೇನು ಮಾಡ್ತೀರಿ, ಟಿ ಆರ್ ಪಿ ಬರುವ ಕಾರ್ಯಕ್ರಮಗಳಿಗೆ ಮೊರೆ ಹೋಗ್ತೀರಿ. ಇವತ್ತೆಲ್ಲರೂ ಟಿ ವಿಯನ್ನು ಯಾಕೆ ಬೈತಿದ್ದಾರೆ ಅಂದರೆ ಈ ಬಿಸ್ನೆಸ್ ಮಾಡೆಲ್ಗೋಸ್ಕರ. ಇಟ್ಸ್ ಅ ವಿಶಸ್ ಸರ್ಕಲ್ಲು. ರಾಜಕಾರಣಿಗಳ ಒತ್ತಡ, ಮ್ಯಾನೇಜ್ಮೆಂಟ್ ಬೆದರಿಕೆಗಳು ಅಲ್ವಾ? ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ ಅಂತಂದರೆ ನಾವು ಮಾಡ್ತಾ ಇರುವಂಥ ಜರ್ನಲಿಸಮ್ ಎಲ್ಲೋ ಆಗ್ತಾ ಇಲ್ಲ ಅಂತ ಲೆಕ್ಕ. ಎಂಟರ್ಟೈನ್ಮೆಂಟ್ ಚಾನಲ್ಸ್ ಯಾವ್ದು ನೋಡ್ತೀರಿ, ಕಲರ್ಸ್ ಕನ್ನಡ ಇರ್ಬೋದು, ಜಿ ಕನ್ನಡ ಇರ್ಬೋದು, ಸ್ಟಾರ್ ಸುವರ್ಣ ಇರ್ಬೋದು, ಇದೆಲ್ಲ ಅಲ್ಲಿ, ಅಥವಾ ಉದಯ ಇರ್ಬೋದು, ಇಲ್ಲೆಲ್ಲ ನೀವು 19 ರೂಪಾಯಿ 21 ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಕೊಡ್ತೀರಿ, ಅದು ಆ ಆದಾಯ ಇರುತ್ತೆ. ಬಟ್ ನ್ಯೂಸ್ ಚಾನಲ್ಗಳಿಗೆ ಝೀರೋ, 1 ನಯಾ ಪೈಸಾ ಬರೋಲ್ಲ. ಸಂಪೂರ್ಣ ಆದಾಯ ಅಡ್ವರ್ಟೈಸ್ಮೆಂಟ್ಸಿಂದನೇ ಬರಬೇಕು. ಇತ್ತೀಚಿನ ದಿನಗಳಲ್ಲಿ 2 ಧ್ರುವಗಳು ಸೃಷ್ಟಿಯಾಗಿ, ಒಂದು ಬಲ ಮತ್ತು ಒಂದು ಎಡ. ಇವತ್ತು ನ್ಯೂಸ್ ಪೇಪರ್ನಲ್ಲಿ ಒಂದು ನ್ಯೂಸ್ ಮಿಸ್ ಆದರೆ ಇಟ್ ಈಸ್ ಲೈಕ್ ಮಿಸ್ಸಿಂಗ್ ದ ಎಂಟೈರ್ 24 hours. ಆಫ್ಟರ್ 24 hours ಇವತ್ತು ಯಾವುದೋ ನ್ಯೂಸ್ ಆಗಿರಲ್ಲ, ಅದು ಡೆಡ್ ಆಗೋಗುತ್ತೆ, ಹಳಸಲಾಗುತ್ತೆ ಅದು. ಇನ್ನೊಂದು ಮಗುಲಿಗೆ ಕೇಳಬೇಕು ಅಂದ್ಕೊಂಡೆ, ಒಬ್ಬ ಸಂಪಾದಕನ ದಿನ ಹೇಗಿರುತ್ತೆ? ಒಂದು ಕನ್ನಡದ ಪ್ರಮುಖ ಮಾಧ್ಯಮ ಸಂಸ್ಥೆ ಕನ್ನಡಪ್ರಭ, ಸುವರ್ಣ ನ್ಯೂಸ್. ನಾನು ಬರೀ ಕನ್ನಡಪ್ರಭದ್ದು ಸದ್ಯಕ್ಕೆ ನಾನೊಂದು ಪ್ರಿಂಟ್ ಮೀಡಿಯಾ ಆ್ಯಂಗಲಲ್ಲಿ ಕೇಳೋದಾದರೆ, ಅಥವಾ ಎರಡೂ ಸೇರಿಸಿ ಕೂಡ ಹೇಳ್ಬೋದು, ಒಬ್ಬ ಸಂಪಾದಕನ ದಿನ ಹೇಗಿರುತ್ತೆ, ಹೇಗೆ ಒಬ್ಬ ಜನಸಾಮಾನ್ಯರು ಪೇಪರ್ ಓದ್ತಾರಲ್ಲ, ಅದರಲ್ಲಿ ಏನು ಹೇಗೆ ಕಾಂಟ್ರಿಬ್ಯೂಟ್ ಮಾಡಿರ್ತೀರಿ ನೀವು? ಇದರಲ್ಲಿ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಇದುವರೆಗೆ ಯಾರು ಇದನ್ನು ಕೇಳಿರಲಿಲ್ಲ ನನಗೆ. ಒಬ್ಬೊಬ್ಬ ಸಂಪಾದಕರ ದಿನ ಬೇರೆ ಬೇರೆ ಥರ ಇರುತ್ತೆ. ನಂದು ಹೇಗಿದೆ ಅಂತ ನಾನು ಹೇಳ್ಬೋದು. ಉದಾಹರಣೆಗೆ ಮೊದಲೇ ಆಗಿದ್ರೆ ನೀವು ಸಂಪಾದಕರನ್ನು ತೊಗೊಂಡಿದ್ದಿದ್ರೆ 5 ಗಂಟೆ 5:15 ಮನೆಗೆ ಹೋಗೋರು. ಎಡಿಟರ್ಸ್ ವಿಲ್ ಗೋ ಬೈ ಅಂದರೆ 6 o'clockಗೆಲ್ಲ ಹೊರಟ್ಬಿಡು. YNK ಅಂತೂ ಹೋಗ್ತಾಯಿದ್ರು, ಭಾಳ ಎಡಿಟರ್ಸ್ಗಳು ಹಾಗೇನೆ ಹೋಗ್ತಾಯಿದ್ರು. ಪ್ರತಿದಿನ ಪಾರ್ಟಿ ಮಾಡ್ತಿದ್ರು. ಹೌದೌದು, PhD ಅಂತೇಳಿ 6 is called the PhD, ಪ್ರೀಷಿಯಸ್ ಅವರ್ಸ್ ಆಫ್ ಡ್ರಿಂಕಿಂಗ್ ಅಂತ ಅವ್ರದ್ದು ಭಾಳ ಫೇಮಸ್ ಇದು. ಇನ್ನು ಕೆಲವು ಎಡಿಟರ್ಸ್ಗಳು ಸಂಜೆ 7:30-8 ಗಂಟೆ ಇದ್ದು ಸಂಪಾದಕೀಯವನ್ನು ಬರೆದ್ಬಿಟ್ಟು ಮನೆಗೆ ಹೋಗ್ತಾ ಇರ್ತಿದ್ರು. ಬಟ್ ಅವ್ರು ಬೆಳಿಗ್ಗೆ ಬೇಗ ಬಂದು ಆ ಪತ್ರಿಕೆಯ ಸುದ್ದಿಗಳಲ್ಲಿ ಯಾವುದು ಸರಿ ಹೋಗಿದೆ, ಯಾವುದು ಸರಿ ಹೋಗಿಲ್ಲ, ಏನಾಗಬೇಕಾಗಿತ್ತು, ಈ ಥರದ ನ್ಯೂಸ್ ಪೋಸ್ಟ್ ಮಾರ್ಟಮ್ ಅಂತೇನು ಹೇಳ್ತಾರೆ, ಅದನ್ನು ಮೀಟಿಂಗ್ಸನ್ನು ಮಾಡ್ತಿದ್ರು, ಅದನ್ನು ನೋಟನ್ನು ಮಾಡಿ ನೋಟಿಸ್ ಬೋರ್ಡ್ಗೆ ಹಾಕ್ತಿದ್ರು. ಎಲ್ಲರೂ ಅದನ್ನು ಫಾಲೋ ಅಪ್ ಮಾಡಬೇಕಿತ್ತು. ಮೊದಲನೇ ದಿನ ಏನಾಗಿದೆ ನೈಟು ಅದರದ್ದಕ್ಕೆ ಲಾಗ್ ಬುಕ್ ಅಂತ ಇತ್ತು, ಅದನ್ನು ನೋಡಿ ತೀರ್ಮಾನ ಮಾಡ್ತಾಯಿದ್ರು. ಈ ಥರದ್ದೆಲ್ಲ ಆಗ್ತಾಯಿತ್ತು. ಸೊ ನಾವು ಬಂದಮೇಲೆ ಏನು ಮಾಡಿದ್ವಿ ಅಂತಂದರೆ, ಬೇಸಿಕಲಿ ನಾಳೆ ಬಂದು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿಂತನೂ ಪೇಷಂಟು ಇನ್ನು ಸಾಯೋಕ್ಕಿಂತ ಮೊದಲೇ ಏನು ಸರ್ಜರಿ ಮಾಡ್ಬೋದು ಅದನ್ನು ಮಾಡಬೇಕು ಅಂತ. ಪೋಸ್ಟ್ ಮಾರ್ಟಮ್ ಈಸ್ ಒನ್ ಪಾರ್ಟ್, ಬಟ್ ಬಿಫೋರ್ ದ ಪೋಸ್ಟ್ ಮಾರ್ಟಮ್ ಪೇಷಂಟನ್ನು ಹೇಗೆ ಉಳಿಸ್ಕೋಬೋದು ಅನ್ನೋದಕ್ಕೆ. ಸೊ ನಮ್ಮ ನ್ಯೂಸ್ ಪೇಪರ್ಸ್ ನಾಳೆ ಮಿಸ್ಟೇಕ್ ಆಗಿದೆ ಅಂತ ಹೇಳೋಕ್ಕಿಂತ ಮೊದಲೇ ಮಿಸ್ಟೇಕನ್ನು ತಡೆಯೋದು ಬೆಟರ್ ಅಲ್ವ ಅನ್ನೋ ಕಾರಣಕ್ಕಾಗಿ, ಅಥವಾ ಯಾವುದೊಂದು ಆ್ಯಂಗಲನ್ನು ನಾಳೆ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳೋಕ್ಕಿಂತ ಆ ಆ್ಯಂಗಲನ್ನು ಮೊದಲೇ ಮಾಡಿಸ್ಬಿಟ್ರೆ ಜನರಿಗೆ ಸಿಗತ್ತಲ್ಲ ಅದನ್ನು. ಸೊ ಹಾಗಾಗಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಲೇಟ್ ನೈಟ್. ಸೊ ಆ್ಯಸ್ ಅ ಪ್ರಿಂಟ್ ಎಡಿಟರ್ ನನ್ನ ಜೀವನ ಪ್ರಾರಂಭ ಆಗ್ತಾ ಇದ್ದಿದ್ದು ಟೆಲಿವಿಷನ್ನಿನ ಹಾಫ್ ಡೇ ನಂತರ. ಯಾಕೆಂದರೆ ಹಾಫ್ ಡೇ ಗೊತ್ತಿರುತ್ತೆ, ಹಾಫ್ ಡೇ ನಂತರನೇ ನ್ಯೂಸ್ ಬಿಲ್ಡಪ್ ಸ್ಟಾರ್ಟ್ ಆಗೋದು. ಸೊ ಐ ಕಂಪ್ಲೀಟ್ಲಿ ಸ್ಕ್ರ್ಯಾಪ್ಡ್ ಮಾರ್ನಿಂಗ್ ಶಿಫ್ಟ್ಸನ್ನು. ಕನ್ನಡ ಮೀಡಿಯಾದಲ್ಲಿ ಮಾರ್ನಿಂಗ್ ಶಿಫ್ಟನ್ನು ನ್ಯೂಸ್ಗೆ ಸ್ಕ್ರ್ಯಾಪ್ ಮಾಡಿಬಿಟ್ಟೆ ನನ್ನ ಹತ್ರ. ಎಲ್ರಿಗೂ ಆಶ್ಚರ್ಯ, ಒಂದು ಶಿಫ್ಟನ್ನು ಸ್ಕ್ರ್ಯಾಪ್ ಮಾಡೋದು ಅಂದರೆ ಇಟ್ಸ್ ಅ ಬಿಗ್ ಡಿಸಿಷನ್. ಸೊ ಅದನ್ನು ಸ್ಕ್ರ್ಯಾಪ್ ಮಾಡಿ ಆಫ್ಟರ್ನೂನ್ ಆನ್ವರ್ಡ್ಸು ಲೇಟ್ ಶಿಫ್ಟ್ಸನ್ನು 2 ಶಿಫ್ಟ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆ್ಯಂಡ್ 2 ಶಿಫ್ಟ್ಸಲ್ಲೂ ನಾನಿದ್ದು ನ್ಯೂಸ್ ಬಿಗಿನಿಂಗಿಂದ ಐಡಿಯಾಸ್ ಕೊಡೋದ್ರಿಂದ ಹಿಡಿದು ಅದನ್ನು ಎಂಡ್ ಆಗೋವರೆಗೆ ಲೇಟ್ ನೈಟ್ ಇರ್ತಾ ಇದ್ದೆ. ದಿಸ್ ವಾಸ್ ವೆನ್ ಫಿಸಿಕಲ್ ಥಿಂಗ್ಸ್ ವೇರ್ ಹ್ಯಾಪ್ನಿಂಗ್. ಈಗ ಡಿಜಿಟಲ್ ಬಂದಮೇಲೆ ಇಟ್ ಡಸಂಟ್ ಮ್ಯಾಟರ್ ವೇರ್ ಐ ಆಮ್ ದೇರ್, ಇನ್ ದ ಆಫೀಸ್ ಅಥವಾ ಇಲ್ಲಿ ಹೊರಗಡೆಗಿದ್ದೀನೋ, ದೇಶದಲ್ಲಿದ್ದೀನೋ, ವಿದೇಶದಲ್ಲಿದ್ದೀನೋ, ಡಸಂಟ್ ಮ್ಯಾಟರ್. ನನಗೆ ನ್ಯೂಸ್ ಏನಿದೆ, ನಾನು ನ್ಯೂಸ್ ರೂಮ್ನಲ್ಲಿ ಏನು ಮಾಡಬೇಕೋ ಅದನ್ನು ನನ್ನ ಮೊಬೈಲ್ನಲ್ಲಿ ಎಲ್ಲಿದ್ದರೂ ಮಾಡ್ತೀನಿ. ಮೊದಲೇ ನಾನು ನ್ಯೂಸ್ ಡಿಸಿಷನನ್ನು ಪೇಜಲ್ಲಿ ನೋಡಿ ಈ ಸುದ್ದಿ ಇಲ್ಲಿ ಹಾಕ್ಕೊಳ್ಳಿ ಈ ಥರದ್ದು ಮಾಡಿ ಅಂತೇಳಿ ಒಂದು ಮಾಡ್ತಾಯಿದ್ದೆ. ಇವತ್ತು ನಾನು ಜಗತ್ತಲ್ಲಿ ನಾನು ಟ್ರಾವೆಲ್ ಮಧ್ಯದಲ್ಲಿರುವಾಗ ಇನ್ವೇರಿಯಬಲಿ ಐ ಥಿಂಕ್ 90% 95% ನಾನು ಇನ್ವೇರಿಯಬಲಿ ನನ್ನ ಡೆಸ್ಕಿಗೆ ಕನೆಕ್ಟ್ ಇದ್ದೇ ಇರ್ತೀನಿ. ನಾನು ನನ್ನ ಟೀಮ್ ಜೊತೆ ಕನೆಕ್ಟ್ ಇದ್ದೇ ಇರ್ತೀನಿ. ದಟ್ಸ್ ಆಲ್ ಪಾಸಿಬಲ್ ಬಿಕಾಸ್ ಆಫ್ ಟೆಕ್ನಾಲಜಿ. ಸೊ ನನ್ನ ಡೇ ಹೇಗಿರುತ್ತೆ ಅಂದರೆ, ಮಾರ್ನಿಂಗು ಎದ್ದ ನಂತರ ಒಂದು ಸತಿಗೆ ಐ ವಿಲ್ ಗ್ಲಾನ್ಸ್ ಥ್ರೂ ಆಲ್ ದ ನ್ಯೂಸ್ ಪೇಪರ್ಸು, ಪ್ರೆಸೆಂಟೇಷನ್ಸು, ಅದರದ್ದು ಮೀಡಿಯಾ, ಇಕನಾಮಿಕ್ಸನ್ನು ಗಮನಿಸ್ಬೇಕಲ್ಲ ನಾವು, ಅಡ್ವರ್ಟೈಸ್ಮೆಂಟ್ಸ್ ಹೆಂಗೆ ಬಂದಿದೆ ಈ ಥರದ್ದನ್ನು ಎಲ್ಲನೂ ನೋಡ್ತಿರ್ತೀವಿ. ಆಮೇಲೆ ಯಾವುದು ಮಿಸ್ಸಿಂಗ್ ಪಾಯಿಂಟ್ಸ್ ಇದೆ ಅದನ್ನು ಹೌ ಡು ವಿ ಕ್ಯಾರಿ ಇಟ್ ಟುಡೇ
ಅಥವಾ ಅದನ್ನು ಹೆಂಗೆ ರೆಕ್ಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಥಾಟ್ ಮಾಡಿ ಕನ್ಸರ್ನ್ಡ್ ಪರ್ಸನ್ಸಿಗೆ ಕಾಲ್ನಲ್ಲಿ ಹೇಳ್ಬಿಟ್ಟಿರ್ತೀನಿ. ಮೊದಲೇ ಇದನ್ನು ಆಫೀಸ್ಗೆ ಹೋಗೇ ಮಾಡಬೇಕಿತ್ತು. ಟುಡೇ ಇಟ್ ಹ್ಯಾಪನ್ಸ್ ಫ್ರಮ್ ದ ಹೋಮ್ ಓವರ್ ಕಾಫಿ. ನಾನು ಬ್ರೇಕ್ಫಾಸ್ಟ್ ಮಾಡ್ತಿರುವಾಗೂ ಇದನ್ನು ಮಾಡ್ತಿರ್ತೀನಿ. ಸಿಟ್ಟಿಂಗ್ ಆನ್ ಮೈ ಇದನ್ನು ಬೆಡ್ ಐ ವಿಲ್ ಡೂ ದಿಸ್. ಮೊದಲಾದರೆ ನ್ಯೂಸ್ ರೂಮಲ್ಲಿ ಕೂತು ಇದನ್ನು ಮಾಡಬೇಕಿತ್ತು, ಬಟ್ ಇವತ್ತು ಹಿಂಗೆ ಮಾಡ್ತಿರ್ತೀನಿ. ನೆಕ್ಸ್ಟ್ ನಾನು ಬರೋ ಅಷ್ಟೊತ್ತಿಗೆ ಲೇಟೆಸ್ಟ್ ಅಪ್ಡೇಟ್ಸು, ಇದನ್ನು ಅಡ್ಮಿನಿಸ್ಟ್ರೇಟಿವ್ ವರ್ಕ್, ಎಡಿಟರ್ ಅಂದ ತಕ್ಷಣ ತುಂಬ ಇದನ್ನು ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಇರುತ್ತೆ. ದ್ಯಾಟ್ ಮೊದಲೇ ನಾನು ಆಫೀಸಿಗೆ ಬಂದ ಮೇಲೆ ಮಾಡಬೇಕಿತ್ತು. ಐ ಟು ಡಿಪೆಂಡ್ ಲಾಟ್ ಆನ್ ಸೆಕ್ರೆಟರೀಸು. ಈಗ ಸೆಕ್ರೆಟರೀಸ್ ಲೆಸ್ ಕಡಿಮೆ. ಈಗ AI ಬಂದ ಮೇಲಂತೂ ಲಾಟ್ ಆಫ್ ಥಿಂಗ್ಸ್ ಐ ಡೂ ಇಟ್ ಆನ್ ಮೈ AI ಇಟ್ ಸೆಲ್ಫು. ಮೆನಿ ಇಮೇಲ್ಸನ್ನು ಅಥವಾ ಅಡ್ಮಿನಿಸ್ಟ್ರೇಟಿವ್ ಥಿಂಗ್ಸನ್ನು ಅಲ್ಲಿ ಹ್ಯಾಂಡ್ಲ್ ಇಟ್ ಓವರ್ ದ ಇದನ್ನು ಮೊಬೈಲ್. ಮೋಸ್ಟ್ಲಿ ಲ್ಯಾಪ್ಟಾಪ್ ಯೂಸು ಕಡಿಮೆ ಆಗಿದೆ. ಮೊಬೈಲ್ನಲ್ಲಿ ಆಗಲ್ಲ ಅಥವಾ ಡಿಫಿಕಲ್ಟ್ ಆಗೋದು ಅನ್ನೋದು ಮಾತ್ರ ಐ ಗೋ ಟು ಲ್ಯಾಪ್ಟಾಪು. ಇನ್ಫ್ಯಾಕ್ಟ್ ನಾನೀಗ ಟ್ರಾವೆಲ್ ಮಾಡುವಾಗ ಲ್ಯಾಪ್ಟಾಪನ್ನು ಕ್ಯಾರಿನೇ ಮಾಡಲ್ಲ. ಆ ಏರ್ಪೋರ್ಟೆಲ್ಲ ತೆಗೆದು ಇಡೋದು ಇದೆಲ್ಲ ರಗಳೆ. ಸೊ ವೆನ್ ಮೊಬೈಲ್ ಕ್ಯಾನ್ ಡೂ ಇಟ್, ವೈ ಡು ಐ ನೀಡ್ ಇಟ್ ಅಂತ. ಸೊ ದೆನ್ ಬೈ ಈವ್ನಿಂಗು ಮೊದಲೇ ಎಲ್ಲ ನ್ಯೂಸ್ ಮೀಟಿಂಗ್ಗಳನ್ನು ನಾವು ಎಡಿಟರ್ಸೇ ಮಾಡ್ತಾಯಿದ್ವಿ. ಇವತ್ತು ನನಗೆ ಟೆಕ್ನಾಲಜಿಕಲಿ ಆಲ್ ನ್ಯೂಸ್ ಅಲ್ಲವ್ರು ಏನು ಹೇಳ್ತಾರೆ ನನಗೆ ಬಂದಿರುತ್ತೆ ಇಲ್ಲಿ. ಸೊ ಓನ್ಲಿ ದ ನ್ಯೂಸ್ ಹೆಡ್ಸ್ ವಿಲ್ ಡಿಸೈಡ್ ದ ಬೇಸಿಕ್ ಥಿಂಗ್ಸ್. ಏನಾದ್ರು ಮಿಸ್ಸಿಂಗ್ ಇದ್ದರೆ ಐ ವಿಲ್ ಟೆಲ್ ದೆಮು, ಅಥವಾ ಅವರು ನನಗೆ ಓವರ್ ದ ಕನ್ವರ್ಸೇಷನ್ ಸಿಗುತ್ತೆ. ಸೊ ನ್ಯೂಸ್ ಡಿಸಿಷನ್ನಲ್ಲಿ ನಾನು ಇರ್ತೀನಿ. ನ್ಯೂಸ್ ಡಿಸಿಷನ್ ಆದ ನಂತರ ಪೇಜ್ ಪ್ರೆಸೆಂಟೇಷನ್ ಏನಾಗಬೇಕು ಅನ್ನೋದು ಒಂದು ಡೈರೆಕ್ಷನ್ಸ್ ಕೊಡ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ಸ್ಟೋರೀಸಿಗೆ ಬಂದಾಗ ಹೆಡ್ಲೈನ್ ಚೇಂಜಿಂಗ್ ಇರ್ಬೋದು, ಕೆಲವೊಂದು ಕಾಪಿ ಚೇಂಜಿಂಗ್ ಇರುತ್ತೆ. ಅಫ್ಕೋರ್ಸ್ ಐ ಯೂಸ್ ಟು ಡು ಅ ಲಾಟ್ ಆಫ್ ಕಾಪಿ ರೀರೈಟ್. ಮೊದಲೇ ನಾನು ಬೇರೆಯವ್ರಿಗೆ ಹೇಳಿ ಬರ್ಸೋಕ್ಕಿಂತ ನಾನೇ ಮಾಡಬೇಕು. ತುಂಬ ಕಾಪೀಸನ್ನು ರೀರೈಟ್ ಮಾಡ್ತೀನಿ. ಆ ಬರೆದಿರೋದಕ್ಕೆ ಬೈಲೈನ್ಸ್ ಇರೋಲ್ಲ ನಮ್ಮದು, ತುಂಬ ರೀರೈಟ್ ಮಾಡ್ತಾಯಿದ್ವಿ. ಇವತ್ತು ನನ್ನ ಕಲೀಗ್ಸ್ ಆರ್ ಸೋ ಗುಡ್, ಅಂದರೆ ನಾನು ಹಿಂಗೆ ಆಗಬೇಕು ಅಂದರೆ ದೇ ವಿಲ್ ಡೂ ಇಟ್. ಸೊ ಹೆಡ್ಲೈನ್ಸು, ಪ್ರೆಸೆಂಟೇಷನ್ಸು, ಅದಕ್ಕೆ ಬೇಕಾಗಿರೋ ಎಲಿಮೆಂಟ್ಸ್ ಎಲ್ಲ ಇದೆಯಾ, ಪೇಜು, ಇದನ್ನು ಯಾವ್ಯಾವ ಪೇಜ್ಗಳಲ್ಲಿ ಏನೇನು ಹೋಗಬೇಕು ಅಂತಿರುತ್ತೆ. ಈಗ ಉದಾಹರಣೆಗೆ ಯಾರೋ ಒಂದು ಮೇಜರ್ ನ್ಯೂಸ್ ಡೆವಲಪ್ಮೆಂಟ್ ಆದರೆ ಆ ನ್ಯೂಸ್ ಡೆವಲಪ್ಮೆಂಟ್ ಏನಾಗಿರಬೇಕು ಅನ್ನೋ ಸ್ಕೆಲಿಟನ್ಸದ್ದು ಬ್ರೀಫ್ ಡೈರೆಕ್ಷನ್ಸನ್ನು ಕೊಟ್ಬಿಟ್ಟಿರ್ತೀನಿ. ಐ ಥಿಂಕ್ ದಿಸ್ ಇಸ್ ವಾಟ್ ಎಡಿಟರ್ಸ್ ವಿಲ್ ಡೂ. ಸೊ ಟೆಕ್ನಾಲಜಿ ಇರೋದ್ರಿಂದ ನಾನು ಇವತ್ತು ರೂಮ್ನಲ್ಲೇ ಇರಬೇಕಾಗಿಲ್ಲ. ಸೊ ನ್ಯೂಸ್ ಡಿಸಿಷನ್ಸನ್ನು ನಾನು ಅಲ್ಲಿ ಮಾಡಿರ್ತೀನಿ. ದೆನ್ ಆಫ್ಟರ್ ಕಮಿಂಗ್ ಹೋಮ್ ಮತ್ತೆ ಐ ವಿಲ್ ಕೀಪ್ ಅ ವಾಚ್ ಆನ್ ಆಲ್ ದ ಪೇಜಸ್. ಸೊ ಆಫ್ಟರ್ ಕಮಿಂಗ್ ಹೋಮ್ ಎಟ್ ವಾಟ್ ಟೈಮ್? ಅರೌಂಡ್ ಇವಾಗ ನಾನು ಮೊದಲೇ 10:30 ಹಿಂಗೆ ಬಂದುಬಿಟ್ಟಿರ್ತೀನಿ. ಇವಾಗ 10:30 ಎಲ್ಲ ಬಂದ ನಂತರ ಸ್ಟಿಲ್ ಐ ವಿಲ್ ಬಿ ಹುಕ್ ಟು ದ ವರ್ಕು, ನ್ಯೂಸು ಅದನ್ನೆಲ್ಲ ನೋಡಿ. ಸೊ ವೆನ್ ದ ಲಾಸ್ಟ್ ಪೇಜ್ ಈಸ್ ರಿಲೀಸ್ಡ್ ಐ ವಿಲ್ ಗೋ ಟು ಬೆಡ್. ಓಕೆ. ಸೊ ದಿಸ್ ಈಸ್ ಹೌ ನನ್ನ ವಾಟ್ ಟೈಮ್ ಯು ವಿಲ್ ಗೋ ಟು ಬೆಡ್ ರೆಗ್ಯುಲರ್ಲಿ? ಐ ಮೀನ್ ಅಂದರೆ ಫಸ್ಟ್ ಐ ಥಿಂಕ್ ಅರೌಂಡ್ 1:30 2 o'clock ಇಂದ ನೈಟ್. ನಿಮ್ಮ ರಿದಮ್ ಚೇಂಜ್ ಇದೆ ಅಂತ? ರಿದಮೇ ಚೇಂಜ್, ಹೌದೌದು. ನನ್ನ ರಿದಮ್ ಅದೇ ಹೇಳಿದ್ನಲ್ಲ, ಆಫ್ಟರ್ನೂನ್ ವೇರ್ ದ ಟಿ ವಿ ಎಂಡ್ಸ್ ದ ನ್ಯೂಸ್ ಪೇಪರ್ ಬಿಗಿನ್ಸ್ ಅಂತಿದೆಯಲ್ಲ. ಸೊ ನನ್ನ ವರ್ಕ್ ಸ್ಟಾರ್ಟ್ಸ್ ಫ್ರಮ್ ದ ಹಾಫ್ ಆಫ್ ದ ಟಿ ವಿ ಜಾಬ್ನಲ್ಲಿ. ಎಸ್. ಆಮೇಲೆ ನಾವು ಲೇಟೆಸ್ಟ್ ನ್ಯೂಸ್ ನಾವು ಬೆಳಗ್ಗೆ ನೋಡ್ತೀವಿ ಅಂತಂದರೆ ಅಲ್ಲಿ ತುಂಬ ಲೇಟಾಗಿ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಬೆಳಗಿನ ಜಾವ ತನಕ ಕೆಲಸ ಮಾಡಿದ್ದಾರೆ ಅಂತ. ಯಾ, ಅಂದರೆ ಎಕ್ಸಾಕ್ಟ್ಲಿ ಇವತ್ತು ನ್ಯೂಸ್ ಪೇಪರ್ನಲ್ಲಿ ಒಂದು ನ್ಯೂಸ್ ಮಿಸ್ ಆದರೆ ಇಟ್ ಈಸ್ ಲೈಕ್ ಮಿಸ್ಸಿಂಗ್ ದ ಎಂಟೈರ್ 24 hours. ಆಫ್ಟರ್ 24 hours ಇವತ್ತು ಯಾವುದೋ ನ್ಯೂಸ್ ಆಗಿರಲ್ಲ, ಅದು ಡೆಡ್ ಆಗೋಗುತ್ತೆ, ಹಳಸಲಾಗುತ್ತೆ ಅದನ್ನು. ಹಾಗಾಗಿ ಎಷ್ಟು ಮ್ಯಾಕ್ಸಿಮಮ್ ಇರುತ್ತೋ ಅಷ್ಟು ಕವರ್ ಮಾಡೋಕ್ಕೆ ನೋಡಿರ್ತೀವಿ. ಆಮೇಲೆ ಎರಡನೇದು ದ ಆ್ಯಂಗಲ್ಸ್ ವಾಟ್ ಯು ಟೇಕ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ನ್ಯೂಸ್ಗಳ ಮಧ್ಯದಲ್ಲಿ ಎಲ್ಲರಿಗೂ ಹೆಚ್ಚು ಕಡಿಮೆ ಒಂದೇ ಥರ ಕಾಮನ್ ಪ್ಲ್ಯಾಟ್ಫಾರ್ಮ್ ಇವತ್ತು. ಏಜೆನ್ಸಿಗಳು ಸೇಮು, ಟೆಲಿವಿಷನ್ಸ್ ಇರೋದ್ರಿಂದ ಎಲ್ಲರಿಗೂ ನ್ಯೂಸ್ ಹೆಚ್ಚು ಕಡಿಮೆ ಈಕ್ವಲ್ ಆಗಿ ಸಿಗುತ್ತೆ. ಆಮೇಲೆ ಇಂಟರ್ನೆಟ್ಟು ಇರೋದ್ರಿಂದ, ಆ್ಯಪ್ಸ್ಗಳಿರೋದ್ರಿಂದ, ಅಂದರೆ ಸೋರ್ಸಸ್ಸು ಇವತ್ತು ಮೊದಲಿನ ಥರ ವೆರಿ ಕನ್ಫೈನ್ಡ್ ಅಲ್ಲ. ಇವತ್ತು ಓಪನ್ ಆಗಿರೋದು ಸೇಮ್ ನ್ಯೂಸ್ಗಳು ಎಲ್ಲ ನ್ಯೂಸ್ ಚಾನಲ್ಸ್ಗೂ, ನ್ಯೂಸ್ ಪೇಪರ್ಸ್ಗೂ ಸಿಗುತ್ತೆ. ನೋ ದ ಕಾಂಪಿಟೇಷನ್ ಈಸ್ ಲೈಕ್, ನೀವು ಅದನ್ನು ಹೇಗೆ ನಿಮ್ಮ ಓದುಗರಿಗೆ ಅರ್ಥವಾಗುವ ರೀತಿಯಲ್ಲಿ, ಇಷ್ಟವಾಗುವ ರೀತಿಯಲ್ಲಿ ಮತ್ತು ಅಕ್ಯುರೇಟ್ ಆಗಿ ಕೊಡ್ತೀರಿ, ಅದಕ್ಕೆ ಯಾವ ಆ್ಯಂಗಲ್ಲು ಇಂಪಾರ್ಟೆನ್ಸನ್ನು ಹೇಗೆ ಕೊಡ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋದಿದೆಯಲ್ಲ, ಅದು ಈಗ ಎಲ್ಲ ಎಷ್ಟು ಸುದ್ದಿಗಳಲ್ಲಿ ಬರ್ತಾ ಇಲ್ಲ, ಎಲ್ಲ ಸುದ್ದಿ ಎವ್ರಿ ಡೇ ನಿಮಗೆ ಒಂದೆರಡು ಬರುತ್ತೆ. ನ್ಯೂಸ್ ಪೇಪರಲ್ಲಿ ಬರುತ್ತೆ, ಟೆಲಿವಿಷನಲ್ಲಿ ಬರುತ್ತೆ, ಆ್ಯಪ್ಸಲ್ಲಿ ಬರುತ್ತೆ, ನ್ಯೂಸ್ ಮೊಬೈಲ್ಸ್ನಲ್ಲಿ ಬರ್ತಾ ಇರುತ್ತೆ, RBI ಅದನ್ನು ವಾರ್ನ್ ಮಾಡ್ತಿರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತು ಕೂಡ ಜನ ಡಿಜಿಟಲ್ ಅರೆಸ್ಟ್ ಆಗ್ತಿದ್ದಾರೆ ಅಂತಂದರೆ ಏನರ್ಥ? ನಮ್ಮ ಮುಂದೆ 2 ಸುದ್ದಿ ಬಂತು. ಒಬ್ಬಳು ಡಿಜಿಟಲ್ ಅರೆಸ್ಟ್ ಆಗಿ ತನ್ನ 2 ಸೈಟನ್ನು, ಅಪಾರ್ಟ್ಮೆಂಟನ್ನು ಎಲ್ಲನೂ ಮಾರಿದ್ದಾರೆ ಅನ್ನುವ ಸುದ್ದಿ.
ಅದ್ರ ಜೊತೆಯಲ್ಲಿ ಇನ್ನೊಬ್ಬರು ಯಾರೋ ಒಬ್ಬರು ಅದೇ ಥರ ಗೊತ್ತಿರೋ ದೊಡ್ಡ ವ್ಯಕ್ತಿ ಡಿಜಿಟಲ್ ಅರೆಸ್ಟ್ ಆಗಿ ಎಷ್ಟೋ 1.5 crore ಏನೋ ಕೊಟ್ಟಿದ್ದಾರೆ ಅಂತ. ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಸುದ್ದಿಗಳು ಬಂದ್ರೂ ಇವರು ಹೆಂಗೆ ಡಿಜಿಟಲ್ ಅರೆಸ್ಟಿಗೆ ಮೋಸ ಆಗ್ತಾರೆ ಹಂಗಾದ್ರೆ ಅಂತ. ದಟ್ ಮೀನ್ಸ್ ದೇ ಆರ್ ನಾಟ್ ರೀಡಿಂಗ್ ದ ನ್ಯೂಸ್. ಸೊ ನಾವೇನು ಮಾಡಿದ್ವಿ ಅಂದರೆ 2 ಸುದ್ದಿಯನ್ನು ಕನ್ನಡಪ್ರಭದಲ್ಲಿ ಇಟ್ಟು ಟಾಪ್ ಹೆಡ್ಲೈನನ್ನು ಅವ್ರಿಗೆ ಏನು ಕೊಟ್ವಿ ಅಂತಂದರೆ, ನೀವು ಸುದ್ದಿ ಓದದಿದ್ದರೆ ಡಿಜಿಟಲ್ ಅರೆಸ್ಟ್ ಆಗ್ತೀರಿ ಅಂತ. ಓಕೆ, ಅಂದರೆ ಈ ಸುದ್ದಿಗಳು ಎಲ್ಲರಿಗೂ ಸಿಕ್ಕಿರುವ ಸುದ್ದಿಗಳೇ. ಅಂದರೆ ವಿ ಪ್ರೆಸೆಂಟ್ ಇಟ್ ಮೇಕಿಂಗ್ ಇಟ್ ಆ್ಯಪ್ಟ್ ಟು ದ ನಮ್ಮ ಅಂದರೆ ಪರ್ಸ್ನಲೈಸ್ ಟು ದ ಅವರ್ ಆಡಿಯನ್ಸ್ ನಮ್ಮ. ಸೊ ಇದು ಇದ್ದಾಗ ಜನರಿಗೆ ನಿಮಗೆ ಯಾಕೆ ನಮ್ಮ ಪೇಪರ್ ರುಚಿಸುತ್ತದೆ ಅಂತಂದರೆ, ಈ ರೀತಿಯ ಪರ್ಸ್ನಲೈಸೇಷನ್ ಆಫ್ ನ್ಯೂಸ್ ಇದೆಯಲ್ಲ, ಇದು ಯಾರೋ ಡಿಜಿಟಲ್ ಅರೆಸ್ಟ್ ಆಗುತ್ತೆ ಅನ್ನೋಕ್ಕಿಂತನೂ ನೀವು ಇದನ್ನು ಓದದೆ ಹೋದರೆ ನೀವು ಅರೆಸ್ಟ್ ಆಗ್ತೀರಿ ಅನ್ನೋದಕ್ಕೂ ಇರುವ ಡಿಫ್ರೆನ್ಸ್ ಇಸ್ ದ್ಯಾಟ್. ಎಸ್. ಸೊ ನಾನು ಮೊದಲಿಗೆ ಲೈಫಲ್ಲಿ ಓದಕ್ಕೆ ಶುರು ಮಾಡಿದ್ದು ಪ್ರಜಾವಾಣಿ, ಅದಾನಂತರ ಬೇರೆ ಬೇರೆ ಪತ್ರಿಕೆಗಳು. ನಮ್ಮ ತಾತ ಸಂಯುಕ್ತ ಕರ್ನಾಟಕ ತರಿಸ್ತಾ ಇದ್ರು, ಯಾಕೆಂದರೆ ಅದು ಒಂದೇ ಬರ್ತಿತ್ತು ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಬರ್ತಾ ಇದ್ದಿದ್ದು. ಹೌದು, ಅದು ಕಾರಣ ಇರ್ಬೋದು ಅನಿಸುತ್ತೆ. ಆಮೇಲೆ ಅವರು ಕಾಂಗ್ರೆಸ್ಸಿಗರಾಗಿದ್ದರು, ಕಾಂಗ್ರೆಸ್ ಪರವಾಗಿ ಸುದ್ದಿಗಳು ಬರ್ತಿತ್ತು, ಅದು ಕಾರಣ ಇರ್ಬೋದೇನೋ ಆಮೇಲೆ ನನಗೆ ಅನಿಸಿದ್ದು. ಸೊ ನಾವು ಸಂಪಾದಕೀಯ ಪುಟನ ನಾವು ಚಿಕ್ಕವರಿದ್ದಾಗ ಏನು ಜಾಸ್ತಿ ಗಮನಿಸ್ತಾ ಇರಲಿಲ್ಲ ಸಂಪಾದಕೀಯ, ಯಾಕೆಂದರೆ ಸುದ್ದಿಗಳು ನೋಡಿಕೊಂಡು. ಆದರೆ ಒಬ್ಬ ಸಂಪಾದಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಎಷ್ಟೊಂದು ಚಿತ್ರಣಗಳು ಮನಸ್ಸಲ್ಲಿ ಬರ್ತಾ ಹೋಗ್ತಾ ಇದೆ. ನನ್ನ ಪ್ರಶ್ನೆ ಏನಂದರೆ, ಒಬ್ಬ ಸಂಪಾದಕನ ಜೀವನ ಹೇಗಿರುತ್ತೆ ಅಂತ ಕೂಡ ಕೇಳಿದೆ. ನನ್ನ ಪ್ರಶ್ನೆ ಅಂದರೆ, ಸಂಪಾದಕರ ಸಂಭ್ರಮ ಮತ್ತು ದೊಡ್ಡ ಸಂಕಟ ಯಾವುದು? ಇಲ್ಲ, ದೊಡ್ಡ ಸಂಭ್ರಮ ಅಂತಂದರೆ ನಾವು ಯಾರಿಗೂ ಸಿಗದ ಸುದ್ದಿಯನ್ನು, ರಿಲೆವೆಂಟ್ ಸುದ್ದಿಯನ್ನು, ಭಾಳ ಸಮಾಜಕ್ಕೆ ಜನರಿಗೆ ಬೇಕಾದಂಥ ಸುದ್ದಿಯನ್ನು ನಾವು ಕೊಟ್ಟಾಗ ಅದು ಒಂದು ರೀತಿಯಂತಹ ಇಂಪ್ಯಾಕ್ಟನ್ನು ಬೀರಿದ್ರೆ ಅಥವಾ ಸಂಚಲನವನ್ನು ಮೂಡಿಸಿದ್ರೆ ಅದೊಂದು ದೊಡ್ಡ ಸಂಭ್ರಮ ಅದೇ ಆಗಿರುತ್ತೆ. ದುಃಖ ಯಾವುದು ಅಂತಂದರೆ, ನಾವು ಅತ್ಯಂತ ಸುದ್ದಿಯನ್ನು ಭಾಳ ತಪ್ಪಾಗಿ ಕೊಟ್ಟಾಗ, ಮಿಸ್ ಆದ್ರೂ ಅಷ್ಟಾಗಲ್ಲ. ನಾವು ಸುದ್ದಿಯನ್ನು ಬೇಕಂತ ಯಾರಿಗೂ ಮಿಸ್ಟೇಕ್ ಮಾಡಬೇಕು ಅಂತ ಇರಲ್ಲ, ಸುದ್ದಿಯನ್ನು ನಾವು ತಪ್ಪಾಗಿ ಕೊಟ್ಟಾಗ ಭಾಳ ದುಃಖ ಆಗುತ್ತೆ. ಇದು ನನ್ನ ಜೀವನದಲ್ಲಿ ಅಂದರೆ ಸಂಭ್ರಮ ಆಗಿದ್ದ ಕ್ಷಣ ಅದು, ಅಥವಾ ದುಃಖ ಆಗಿರುವ ಕ್ಷಣ ಇದು. ಬೇರೆಯವ್ರಿಗೆ ಬೇರೆದು ಇರ್ಬೋದು. ಅಂದರೆ ಇಫ್ ಯು ಆಸ್ಕ್ ಮೀ, ಆ ಥರ ಆಗಿದೆಯಾ? ಆಗಿದೆ. ಬಿಕಾಸ್ ಈಗ ಉದಾಹರಣೆಗೆ ವೀರಪ್ಪನ್ನು ಸತ್ತಾಗ ಟೆಲಿವಿಷನ್ಸ್ಗಳು ಅಷ್ಟು ಇರಲಿಲ್ಲ, ಅಥವಾ ಬೇರೆ ಮೀಡಿಯಾಗಳು ಇರಲಿಲ್ಲ. ನಮಗೆ ಯಾವುದೋ ಒಂದು ತಮಿಳ್ನಾಡು ಮೂಲದಿಂದ ಅವನು ವೀರಪ್ಪನ್ ಸತ್ತಾಗ ನಮಗೆ ಫಸ್ಟ್ ಎಡಿಷನ್ಸ್ ನಾವು ಕರ್ನಾಟಕ ಎಲ್ಲ ಓದುಗರಿಗೆ ದೊಡ್ಡ ಇದರಲ್ಲಿ ಕೊಟ್ಟಿರೋದು ನಾವು ಅದನ್ನು ಕನ್ನಡಪ್ರಭದಲ್ಲೇ ನಾವು ಕೊಟ್ಟಿರೋವಂಥದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ಪೇಪರ್ ಹಾಕುವ ಹುಡುಗರು ಇರ್ತಾರಲ್ಲ, ಅಂದರೆ ನಾವು ಹೆಂಗೆ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಕ್ಕೆ ನಾವು ಆವಾಗ ಎಲ್ಲಾದರೂ ಒಂದು ಈ ನ್ಯೂಸ್ ಪೇಪರ್ ಹಾಕಿಂಗ್ ಪಾಯಿಂಟ್ ಅಂತೇಳಿ ಹೇಳ್ತೀವಿ. ಎಲ್ಲ ಪೇಪರ್ ಸೇರಿಸ್ಕೊಂಡು ಅಲ್ಲಿಂದ ಅವರೆಲ್ಲ ಡಿಸ್ಪರ್ಸ್ ಆಗ್ತಾರಲ್ಲ ಪೇಪರ್ ಹುಡುಗರು. ಅವತ್ತು ನೋಡಬೇಕಿತ್ತು, ಒಬ್ಬನು ಹುಡುಗ ಪೇಪರ್ ನೋಡಿ ವೀರಪ್ಪನ್ ಸತ್ತೋದ್ನಂತೆ ಅಂತ ಹೇಳ್ಬಿಟ್ಟು ಪೇಪರ್ ಹಿಡ್ಕೊಂಡು ಇಡೀ ಇದರಲ್ಲೆಲ್ಲ ಕುಣಿದಾಡ್ಬಿಟ್ಟ ಅವನು. ಸೊ ಐ ಫೆಲ್ಟ್ ಸೋ ಹ್ಯಾಪಿ, ಅಂದರೆ ಆ ಒಂದು ನ್ಯೂಸನ್ನು ವಿ ಕುಡ್ ಟೇಕ್ ದೆಮ್ ಅಂತ. ಅದೇ ಥರ ವೀರಪ್ಪನ್ ಫಸ್ಟು ಬಿಡುಗಡೆ ಆಗಿದ್ದಿದೆಯಲ್ಲ, ಆ ಸುದ್ದಿ ಮತ್ತು ಫೋಟೋ ಇಡೀ ವಿಶ್ವದಲ್ಲಿ ಫಸ್ಟ್ ಪ್ರಿಂಟ್ ಆಗಿರೋದೇ ಕನ್ನಡಪ್ರಭ ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ಸು. ಅದು ನಮ್ಮ KR ಬಾಲಸುಬ್ರಹ್ಮಣ್ಯಂ ಅಂತ ಈಗ ಇಕನಾಮಿಕ್ ಟೈಮ್ಸ್ನಲ್ಲಿ ಈಸ್ ದ ವೆರಿ ಸೀನಿಯರ್ ಎಡಿಟರು. ಅವ್ರ ಸೋರ್ಸ್ನಲ್ಲಿ ಅವರು ಕಾಡಿನ ಹತ್ತತ್ರಕ್ಕೆ ಹೋಗಿ ಅಲ್ಲಿಂದ ತರಿಸ್ಕೊಂಡಿದ್ದು. ಅವರು ಆ ಕಡೆ ಫ್ರಂಟ್ ಎಂಡಲ್ಲಿ ಇದ್ದಿದ್ದು, ಬ್ಯಾಕ್ ಎಂಡಲ್ಲಿ ಅದನ್ನು ರಿಸೀವ್ ಮಾಡಿ 2 ಇಂಡಿಯನ್ ಎಕ್ಸ್ಪ್ರೆಸ್ಸು ಆ್ಯಂಡ್ ಕನ್ನಡಪ್ರಭಕ್ಕೆ ಕೊಡುವಾಗ ನಾನಿದ್ದಿದ್ದು. ಅದು ಹಾಗೆ ಮರುದಿವಸ ಬೆಳಗ್ಗೆ ಯಾವಾಗ ಇಡೀ ಎಷ್ಟು ದಿನಗಳ ಕಾಲ, 106 ದಿನಗಳ ಕಾಲ, 108 ದಿನಗಳ ಕಾಲ ರಾಜ್ಕುಮಾರ್ ಬಿಡುಗಡೆ ಇಲ್ಲ ಯಾವತ್ತಾಗತ್ತೆ ಅಂತ ಗೊತ್ತಿರುವಾಗ ಬಿಡುಗಡೆ ಆದರೂ ಅನ್ನುವ ಸುದ್ದಿಯನ್ನು ಕೊಟ್ಟಿರುವ ಇದು ಇದೆಯಲ್ಲ, ಅದನ್ನು ಬೇರೆಯವ್ರಿಗೆ ಅದನ್ನು ಮ್ಯಾಚ್ ಮಾಡೋಕ್ಕಾಗಿಲ್ಲ. ಈ ಥರದ ಸುದ್ದಿಗಳು ಅಥವಾ ಟೆಲಿವಿಷನ್ಸ್ನಲ್ಲೂ ಹಂಗೆ ಯಾವುದೋ ಒಂದು ಸುದ್ದಿ ನಮ್ಗೆ ಬಂದಿರುತ್ತೆ, ಎಕ್ಸ್ಕ್ಲೂಸಿವ್ ಅಂತ ಹೇಳಿರ್ತೀವಿ. ಇವತ್ತು ಒಂದು ಸಣ್ಣ ನಡೀತಾ ಇದೆ, ಎಲ್ಲರೂ ಯಾವ ಸುದ್ದಿನ ಹಾಕಿದ್ರು ನಾವೇ ಎಕ್ಸ್ಕ್ಲೂಸಿವ್, ನಮ್ಮಲ್ಲೇ ಮಾತ್ರ ಅಂತ ಹಾಕೋತಾರೆ. ಐ ಥಿಂಕ್ ಅಷ್ಟರ ಮಟ್ಟಿಗೆ ಒಂಚೂರು ಎಲ್ಲ ಪ್ರೊಫೆಷ್ನಲಿಸಮನ್ನು ಇನ್ಕ್ರೀಸ್ ಮಾಡ್ಕೋಬೋದೇನೋ, ಅಂದರೆ ಇಂಪ್ರೂವ್ ಮಾಡ್ಕೋಬೋದೇನೋ. ಬಟ್ ಎಕ್ಸ್ಕ್ಲೂಸಿವ್ ಅಂತ ಸಿಕ್ಕಿದ ಕೆಲವೊಂದು ಸತಿ ನಮ್ಗೆ ಸಿಕ್ಕಿರೋ ಸುದ್ದಿ ಇವತ್ತು ಬೇರೆಯವ್ರಿಗೂ ಸಿಕ್ಕೊಳ್ಳೋದು ಭಾಳ ಕಷ್ಟ ಇಲ್ಲ, ಯಾಕೆಂದರೆ ಅವರು ಅಷ್ಟೇ ಪ್ರೊಫೆಷ್ನಲ್ ಇರ್ತಾರೆ, ನಮಗಿರೋ ಅಷ್ಟೇ ಕಾಂಟ್ಯಾಕ್ಟ್ಸ್ ಅವ್ರಿಗಿರುತ್ತೆ. ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಅವ್ರಿಗೆ ಸಿಗುತ್ತೆ ಅದೆಲ್ಲನೂ. ಅಥವಾ ಒಂದೇ ಸತಿ ಸಿಕ್ಕಿರುತ್ತೆ, ಅವರು ಅದನ್ನು ತೋರಿಸೋದಕ್ಕೆ ಲೇಟ್ ಆಗಿರ್ಬೋದು. ನನಗಿರೋ ಸಂಭ್ರಮ, ನನಗೆ ಸಿಕ್ಕಿರೋ ಸುದ್ದಿ ಒಂದೊಂದು ದಿನ, ಕೆಲವೊಂದು ಅರ್ಧ ದಿನ ಇನ್ನೊಬ್ರಿಗೆ ಸಿಕ್ಕೋದೇ ಇಲ್ಲ, ರೀಚೇ ಆಗೋಕ್ಕಾಗಲ್ಲ. ದಟ್ ಐ ಫೀಲ್ ಗ್ರೇಟ್. ಅಂದರೆ ಈ ಥರದ್ದು ಬಟ್ ಈ ಸಂಭ್ರಮ ಅಂತ ಆಗೋದು ಕೆಟ್ಟ ಸುದ್ದಿಯನ್ನು ಕೊಟ್ಟಾಗ ಆಗ ಸಂಭ್ರಮ ಅಲ್ಲ, ಯಾವುದೋ ಒಂದು ಒಳ್ಳೆಯ ಇಂಪ್ಯಾಕ್ಟ್ ಆಗುತ್ತಲ್ಲ ನಮ್ಮಿಂದ, ಅದು ಕೊಡುವ ಸುದ್ದಿ ಭಾಳ ಸಂಭ್ರಮ ಅಂತ ನಾನು ಹೇಳ್ತಾ ಇದ್ದಿದ್ದು.
ಅಂದರೆ ಈಗ ಸಣ್ಣ ಪುಟ್ಟದ್ದು ಅಂತಲ್ಲ, ಹಲವಾರು ಜನರ, ಉದಾಹರಣೆಗೆ ಕೊಡಗು ಮತ್ತು ಉತ್ತರ ಕರ್ನಾಟಕ ಫ್ಲಡ್ಸ್ ಆದಾಗ ನಮಗೆ ಸುದ್ದಿ ಕೊಡೋದಕ್ಕೆ ಒಂದಿಷ್ಟು ಅವಕಾಶಗಳಿದೆ. ಅದನ್ನು ಬಿಟ್ಟು ರಿಲೀಫ್ ಮಟೀರಿಯಲ್ಗಳನ್ನು ಮೊಬಿಲೈಸ್ ಮಾಡಿ ಜನರಿಂದ ತರಿಸಿ ಅದನ್ನು ಕಳಿಸೋದಕ್ಕೆ ಅವಕಾಶ ಇದೆ. ನಮಗೆ ಸಂಭ್ರಮದ ಕ್ಷಣ ಯಾವುದು ಅಂತಂದರೆ, ಅವಾಗ ಜಯಪ್ರಕಾಶ್ ಶೆಟ್ಟಿ ಇದ್ದರು, ಇಲ್ಲಿ ಸುವರ್ಣ ನ್ಯೂಸಲ್ಲೇ ಇದ್ದರು. ನಾವು ವಾಜಪೇಯಿ ತೀರ್ಕೊಂಡ ದಿನ ಅವ್ರ ಕ್ರಿಮೇಷನ್ನು ಆಗ್ತಾಯಿದೆ. ಜನರಲಿ ನಮ್ಮ ಟೆಲಿವಿಷನ್ಸ್ ನೋಡಿರ್ತೀವಿ, ಕ್ರಿಮೇಷನ್ ಆದಾಗ ಅದು ಕ್ರಿಮೇಷನ್ ಕಂಪ್ಲೀಟ್ಲಿ ಆಗೋವರೆಗೆ ಇರುತ್ತೆ. ಆದ ನಂತರ ಅವರ ಜೀವನವನ್ನು ಬಣ್ಣಿಸುವಂಥ ಅನೇಕ ಕಾರ್ಯಕ್ರಮಗಳು, ಅವರ ಅಂದರೆ ಎಕ್ಸ್ಪರ್ಟ್ ಒಪಿನಿಯನ್ಸು, ಸ್ಟೋರಿಗಳನ್ನು ಇರುವ ನ್ಯೂಸ್ಗಳು ಹೋಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಕೊಡಗುನಲ್ಲಿ ಮನೆಗಳು ಮುಳುಗ್ತಾ ಇತ್ತು ಅಥವಾ ಬೀಳ್ತಾ ಇತ್ತು, ಗುಡ್ಡ ಕುಸಿತಾ ಇತ್ತು, ಎಲ್ಲ ಆಗ್ತಿತ್ತು. ಸೊ ಐ ಹ್ಯಾಡ್ ದ ಆಪ್ಷನ್, ಅಂದರೆ ವಾಜಪೇಯಿ ಕ್ರಿಮೇಷನ್ ನಡೀತಾ ಇದೆ, ನಾನು ಅವಾಗ ಆ ಸುದ್ದಿಯನ್ನು ತಗೋಬೇಕು ಅಥವಾ ಇಲ್ಲಿಯ ಮಳೆ ಸುದ್ದಿಯನ್ನು ತಗೋಬೇಕು ಅಂತ. ಸೊ ನಾನು ಅದು ಕ್ರಿಮೇಷನ್ ಮುಗಿತಾ ಇರೋ ಹಾಗೇ ಮುಂದೆ ಎಲ್ಲವನ್ನು ಕಟ್ ಆಫ್ ಮಾಡಿ ಐ ವೆಂಟ್ ಟು ಇದನ್ನು ಯಾವುದು ಮಳೆಯ ಸುದ್ದಿಗೆ ಹೋದ್ವಿ. ಮಳೆಯ ಸುದ್ದಿ ಹಾಗೆಯೇ ಅದು ಒಂದು ಕೆಲವು ಗಂಟೆಗಳ ನಂತರ ಅದು ಆ ಸುದ್ದಿಯಾಗಷ್ಟೇ ಇರುತ್ತೆ. ನಮಗೆ ಅನ್ನಿಸ್ತು ಅಲ್ಲಿಗೆ ರಿಲೀಫ್ ಮಟೀರಿಯಲ್ ಬೇಕು ಅಂತ. ನಾವು ರಿಲೀಫ್ ಮಟೀರಿಯಲ್ ಕೊಡಿ ಅಂತ ಕೇಳಿದ್ವಿ. ಒಂದು ನಮ್ಮ ಆಫೀಸಿನ ಮುಂದೆ ಗುಡ್ಡದ ರೀತಿ ಎಲ್ಲ ರಿಲೀಫ್ ಮಟೀರಿಯಲ್ಗಳನ್ನು ತಂದು ಕೊಟ್ಟರು. ಅದು ತಂದ ಮೇಲೆ ನಮ್ಗೆ ಅದನ್ನು ಜನರಿಗೆ ತಲುಪಿಸೋದು ಹೆಂಗೆ ಅಂತ ಗೊತ್ತಿಲ್ಲ. ನಮ್ಗೆ ಅದಕ್ಕೂ ದಾನಿಗಳು ಬಂದರು, ದೇಣಿಗೆಗಳನ್ನು ಕೊಟ್ಟರು ಜನರು. ಅವ್ರವ್ರದ್ದು ಟ್ರಕ್ನಲ್ಲಿ 40 ಕ್ಯಾಂಟರ್ ಆಗುವಷ್ಟು ರಿಲೀಫ್ ಮಟೀರಿಯಲನ್ನು ನಾವು ಅಲ್ಲಿಗೆ ಕಳಿಸ್ಕೊಟ್ವಿ ಅಲ್ಲಿಗೆ. ಅದೇ ಥರ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ಸ್ ಆದಾಗ ಸರ್ಕಾರ ಹೋಗದ ಜಾಗಕ್ಕೆ ನಮ್ಮ ಸುದ್ದಿಯಿಂದ ಸಂಗ್ರಹವಾದಂಥ ರಿಲೀಫ್ ಮಟೀರಿಯಲನ್ನು ನಾವು ತೊಗೊಂಡು ಹೋಗಿ ಕೊಟ್ವಿ. ಸರ್ಕಾರ ರೀಚ್ ಆಗೋಕ್ಕಿಂತ ಮೊದಲೇ ನಮ್ಮವ್ರು ರೀಚ್ ಆದರು. ಸರ್ಕಾರ ಹೋಗದ ಜಾಗಕ್ಕೆ ನಮ್ಮ ಜನ ದೋಣಿಯಲ್ಲಿ ತೊಗೊಂಡೋಗಿ ಕೊಟ್ಟರು. ಇದು ಸಾಧ್ಯ ಆಗಿದ್ದು ನಮ್ಮ ಮೀಡಿಯಾ ಪವರಿಂದಾಗಿ. ಅಂದರೆ ನಮಗೆ ರೀಚ್ ಇರುತ್ತೆ, ನಾವು ಹೇಳಿದ್ರೆ ಜನ ನಂಬ್ತಾರೆ, ಕೊಟ್ಟರೆ ಇದು ಇಲ್ಲಿಗೆ ಜನರಿಗೆ ತಲುಪತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಇದನ್ನು ಮೊಬಿಲೈಸ್ ಮಾಡಿದಾಗ, ಸುದ್ದಿ ಕೊಡುವ ಜೊತೆಗೆ ಅವ್ರದ್ದು ಲೈಫ್ನಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಬಂದಾಗ ಬೇರೆ ಮಾಧ್ಯಮಗಳದನ್ನು ಮಾಡೋಕ್ಕಾಗಿಲ್ಲ ಅಂತಂದರೆ ನಮಗೆ ಅದು ಭಾಳ ಸಂಭ್ರಮದ ಗಳಿಗೆ ಆಗಿದೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಟಿ ವಿ ನೈನಲ್ಲಿದ್ದಾಗ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆದಾಗ ಅಲ್ಲೂ ಅದು ನಾವು ಮಾಡಿದ್ದು ನಂಗೆ ನೆನಪಿದೆ. ಮತ್ತು ಒಂದೇ ದಿನದಲ್ಲಿ 1 ಕೋಟಿ ನಾವು ಇದನ್ನು ಕೂಡ ಜನ್ರೇಟ್ ಮಾಡಿದ್ವಿ. ಅದೆಲ್ಲವೂ ನೆನಪಿಗೆ ಬರ್ತಾಯಿತ್ತು ನನಗೆ. ಬಟ್ ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈ ಪವರ್ ಅಂತ ನೀವೇನು ಹೇಳಿದ್ರಲ್ಲ, ಈ ಪವರ್ ಜೊತೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಬ್ವಿಯಸ್ಲಿ. ಅದರ ಜೊತೆಗೆ ಒಂದಷ್ಟು ಒತ್ತಡಗಳು ಕೂಡ ಇರುತ್ತೆ. ರಾಜಕಾರಣಿಗಳ ಒತ್ತಡ, ಮ್ಯಾನೇಜ್ಮೆಂಟ್ ಬೆದರಿಕೆಗಳು ಅಲ್ವಾ? ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ ಅಂತಂದರೆ ನಾವು ಮಾಡ್ತಾ ಇರುವಂಥ ಜರ್ನಲಿಸಮ್ ಎಲ್ಲೋ ಆಗ್ತಾ ಇಲ್ಲ ಅಂತ ಲೆಕ್ಕ. ನಮಗೆ ಒತ್ತಡಗಳು, ಈ ಸುದ್ದಿಯನ್ನು ನಿಲ್ಲಿಸುವಂಥ ಒತ್ತಡ ಬರ್ತಾ ಇಲ್ಲ ಅಂತಂದರೆ ನಾವು ಯಾರ್ದೋ ಚಮಚಾಗಿರಿ ಮಾಡ್ತಿದ್ದೀವಿ ಅಂತ ಲೆಕ್ಕ. ನಮಗೆ ಯಾವುದೋ ಬೆದರಿಕೆ ಬರ್ತಿಲ್ಲ ಅಂತಂದರೆ ನಾವು ಭಾಳ ಪೇಲವವಾಗಿದ್ದೀವಿ ಅಂತ ಲೆಕ್ಕ. ಹಾಗಾಗಿ ನಮಗೆ ಇದೆಲ್ಲ ಜನಸಾಮಾನ್ಯವಾಗಿ ಬರ್ತಾ ಇರುವಂತಹ ಬೆದರಿಕೆಗಳು ಅಥವಾ ಒತ್ತಡಗಳು ಎಲ್ಲ ಇದ್ದೇ ಇರುತ್ತೆ. ಬಟ್ ಒನ್ ಥಿಂಗ್ ಐ ರಿಯಲಿ ಹ್ಯಾವ್ ಟು ಕನ್ಫೆಸ್, ನಾವು ಈ ಎಲ್ಲ ರಾಜಕೀಯ ಒತ್ತಡಗಳಿಗೆಲ್ಲ ನಾವು ಹೆದರುವ ಕಾಲ ಇಲ್ಲ. ಬಟ್ ನಾವು ಯಾವ ಒತ್ತಡಕ್ಕೆ ಹೆದರ್ತೀವಿ ಅಂತಂದರೆ, ಈ ಅಡ್ವರ್ಟೈಸ್ಮೆಂಟ್ಸು ಕಡಿಮೆ ಆದಾಗ ನಮಗೆ ಭಾಳ ಒತ್ತಡ ಜಾಸ್ತಿ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗೋದಿದೆ ಯಾಕೆ ಅಂತ. ಅಡ್ವರ್ಟೈಸ್ಮೆಂಟ್ಸ್ ಕಡಿಮೆ ಆದರೆ ನಮಗೆ ಯಾಕೆ ಒತ್ತಡ ಅಂತ, ಆ ಹೆದರಿಕೆ, ಆ ಭಯಕ್ಕೆ, ಅದಕ್ಕೆ ನಾವು ಯಾಕೆ ಭಯ ಪಡ್ತೀವಿ ಅಂತ. ಸೊ ಮೀಡಿಯಾ ಇಕನಾಮಿಕ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಅವಾಗ ನಾನು ಇಡೀ ಹೇಳ್ತಾ ಬರೋದು ಇದ್ರ ಸಲುವಾಗಿನೇ. ಒಂದು ಮಾಧ್ಯಮ ಸಂಸ್ಥೆ ನಡಿಬೇಕು ಅಂತಂದರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಿದೆ. ಆ ಖರ್ಚು ಎಲ್ಲಿಂದ ಬರಬೇಕು ಅಂತಂದರೆ ಕಂಪ್ನಿ ಪಂಪ್ ಮಾಡ್ತಾ ಇರೋಕ್ಕಾಗಲ್ಲ, ಅದು ಯಾರೋ ಒಬ್ರು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ TJS ಜಾರ್ಜ್ ಅವರು ಇದನ್ನು 1996 ಹೇಳಿದರು. ವಾಟ್ ಈಸ್ ವರ್ಕೆಬಲ್ ಅಂತಂದರೆ, ಯಾವುದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂದರೆ, ರೀಡರ್ಸು ಅಥವಾ ಆಡಿಯನ್ಸು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇರಬೇಕು, ಇನ್ನೊಂದಿಷ್ಟು ಜಾಹೀರಾತುಗಳ ಕಾಂಟ್ರಿಬ್ಯೂಷನ್ ಇರಬೇಕು. ಇದು ಎರಡೂ ಬ್ಯಾಲೆನ್ಸಲ್ಲಿದ್ದಾಗ ಮಾಧ್ಯಮ ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ. ಅತ್ಯುತ್ತಮವಾಗಿ ಸಂಪಾದಕರು ಸಮಾಜದ ಪರವಾಗಿ ಭಾಳ ನೇರ ನಿಷ್ಠುರವಾದಂಥ ನಿರ್ಧಾರಗಳನ್ನು ಕೈಗೊಳ್ಳೋಕ್ಕಾಗತ್ತೆ. ಓದುಗರೆ 100% ಕೊಟ್ಟರಂತೂ ಇನ್ಯಾವುದೇ ಪ್ರಾಬ್ಲಮ್ಮು ಇಲ್ಲ. ಬಟ್ಟು ನ್ಯೂಸ್ ಪೇಪರ್ಗಳಿಗೆ ಅಥವಾ ಮೀಡಿಯಾ ಹೌಸಸ್ಗೆ ಹಂಗಾಗಲ್ಲ, ಒಂದಿಷ್ಟು ಜಾಹೀರಾತುಗಳು ಬೇಕಾಗತ್ತೆ. ಯಾವಾಗ ಓದುಗರು ದುಡ್ಡು ಕೊಡಲ್ಲ, ಎಂಟೈರ್ ಫಂಡ್ ಹ್ಯಾಸ್ ಟು ಕಮ್ ಫ್ರಮ್ ಅಡ್ವರ್ಟೈಸರ್ ಅಂತ ಆದಾಗ ಸಂಪಾದಕನ ಶಕ್ತಿ ಕ್ಷೀಣಿಸುತ್ತೆ. ನಾವು ನೇರ ನಿಷ್ಠುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳೋ ಬದಲಿಗೆ ಎಲ್ಲೋ ಕೆಲವೊಂದು ಸತಿಗೆ ನಾವು ಅಡ್ವರ್ಟೈಸರ್ಗಳ ಹಿತದೃಷ್ಟಿಯನ್ನು ಹೆಚ್ಚು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಅನೇಕ ಸರಿ ಬರುತ್ತೆ. ಇದು ಭಾಳ ಡೇಂಜರಸ್ಸು. ಈಗ ನಾವು ಟೆಲಿವಿಷನ್ಸ್ನಲ್ಲಿ ಭಾಳ ಮುಖ್ಯವಾಗಿ ಆಗುವಂಥದ್ದು ಅಂತಂದರೆ, ಈಗ
ಎಂಟೈರ್ ಟೆಲಿವಿಷನ್ನು ಬಿಸ್ನೆಸ್ ಮಾಡೆಲ್ ಹೆಂಗಿದೆ, ಇಕನಾಮಿಕ್ಸ್ ಹೆಂಗಿದೆ ಅಂದರೆ, ಯಾರಿಗೆ ಜಾಸ್ತಿ TRP ಬರುತ್ತೆ ಅವರಿಗೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಇಲ್ಲಿ ಪ್ರಾಫಿಟ್ ಆಗಬೇಕು ಅಂತ ಹೇಳಲ್ಲ ನಾನು, ಖರ್ಚು ಹೋಗೋಷ್ಟಾದ್ರು ಬರಬೇಕಲ್ಲ. ಸೊ TRP ಯಾರಿಗೆ ಜಾಸ್ತಿ ಬರುತ್ತೆ ಅವರಿಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಯಾರಿಗೆ TRP ಬರಲ್ಲ ಅವರಿಗೆ ಅಡ್ವರ್ಟೈಸ್ಮೆಂಟ್ಸ್ ಇರಲ್ಲ. ಇವತ್ತಿನ ಮಾಧ್ಯಮಗಳಿಗೆ ವೀಕ್ಷಕರು 1 ನಯಾ ಪೈಸೆ ಕೊಡಲ್ಲ. ಅವರೇನು ಕೊಡುವ ಹಣ ಇರುತ್ತೆ ಅದು ಕೇಬಲ್ ಆಪ್ರೇಟ್ರಿಗೆ ಹೋಗುತ್ತೆ, ಅದು ಚಾನಲ್ಗಳಿಗೆ ಬರಲ್ಲ. ಬಟ್ ನೀವು ಎಂಟರ್ಟೈನ್ಮೆಂಟ್ ಚಾನಲ್ಸ್ ಯಾವ್ದು ನೋಡ್ತೀರಿ, ಕಲರ್ಸ್ ಕನ್ನಡ ಇರ್ಬೋದು, ಜಿ ಕನ್ನಡ ಇರ್ಬೋದು, ಸ್ಟಾರ್ ಸುವರ್ಣ ಇರ್ಬೋದು, ಇದೆಲ್ಲ ಅಲ್ಲಿ, ಅಥವಾ ಉದಯ ಇರ್ಬೋದು, ಇಲ್ಲೆಲ್ಲ ನೀವು 19 ರೂಪಾಯಿ 21 ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಕೊಡ್ತೀರಿ, ಅದು ಆ ಆದಾಯ ಇರುತ್ತೆ. ಬಟ್ ನ್ಯೂಸ್ ಚಾನಲ್ಗಳಿಗೆ 0, 1 ನಯಾ ಪೈಸಾ ಬರಲ್ಲ. ಸಂಪೂರ್ಣ ಆದಾಯ ಅಡ್ವರ್ಟೈಸ್ಮೆಂಟ್ಸಿಂದನೇ ಬರಬೇಕು. ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಕಂಪ್ಲೀಟ್ಲಿ ಡಿಪೆಂಡೆನ್ಸಿ ಇರೋವಾಗ, ಅದು TRP ಮೇಲೆ ಕಂಪ್ಲೀಟ್ಲಿ ಡಿಪೆಂಡೆನ್ಸಿ ಇರೋವಾಗ, ನೀವು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ TRP ಬರಲ್ಲ ಅಂತಂದರೆ ನೀವೇನು ಮಾಡ್ತೀರಿ, TRP ಬರುವ ಕಾರ್ಯಕ್ರಮಗಳಿಗೆ ಮೊರೆ ಹೋಗ್ತೀರಿ. ಇವತ್ತೆಲ್ಲರೂ ಟಿವಿಯನ್ನು ಯಾಕೆ ಬೈತಿದ್ದಾರೆ ಅಂದರೆ ಈ ಬಿಸ್ನೆಸ್ ಮಾಡೆಲ್ಗೋಸ್ಕರ. ಇಟ್ಸ್ ಅ ವಿಷಸ್ ಸರ್ಕಲ್ಲು. ನಿಮಗೆ ಹೈಯೆಸ್ಟ್ TRP ಬರಬೇಕು ಅಂತಂದರೆ ನೀವು ಈ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕು. ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ರೆ TRP ಬರಲ್ಲ. ಸೊ ಈ ಥರದ ಕಾರ್ಯಕ್ರಮಗಳನ್ನೇ ನಾವು ಮಾಡ್ತಾ ಇರೋದ್ರಿಂದ TRP ಬರುತ್ತೆ. ಆ TRP ಇರೋದ್ರಿಂದ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಬರೋದ್ರಿಂದ ಚಾನಲ್ ನಡೀತಾ ಇರುತ್ತೆ. ಚಾನಲ್ ನಡೀತಾ ಇರೋದ್ರಿಂದ ನೀವು ಬೈತಾ ಇರ್ತೀರಿ. ಆ ಚಾನಲ್ ಬಂದಾಗ್ಬಿಟ್ರೆ ಬೈಲಲ್ಲ, ನಿಲ್ಲಿಸ್ಬಿಡ್ತಾರಲ್ಲ. ಸೊ ಈ ವಿಷಸ್ ಸರ್ಕಲ್ ಹೆಂಗೆ ಅಂತಂದರೆ, ಜನರು ನೋಡ್ತಾರೆ, ಆದ್ದರಿಂದ ಆ ಕಾರ್ಯಕ್ರಮಗಳನ್ನು ಹಾಕ್ತಾರೆ. ಆ ಕಾರ್ಯಕ್ರಮಗಳು ಹಾಕ್ಕೊಳ್ಳೋದ್ರಿಂದ TRP ಬರುತ್ತೆ. ಆ TRP ಬರೋದ್ರಿಂದ ಜಾಹೀರಾತು ಬರುತ್ತೆ. ಆ ಜಾಹೀರಾತು ಬಂದಿರೋದ್ರಿಂದ ಚಾನಲ್ ನಡೆಯುತ್ತೆ. ಈ ಚಾನಲ್ ಬರೋದ್ರಿಂದ ಜನ ನೋಡ್ತಾರೆ ಮತ್ತು ಬೈತಾರೆ. ಸೊ ಈ ವಿಷಸ್ ಸರ್ಕಲ್ ಇದೆ. ಈ ವಿಷಸ್ ಸರ್ಕಲ್ ಹೋಗಬೇಕು ಅನ್ನೋದಾದರೆ ಒಂದೇ ಒಂದು ವಿಧಾನ ಅಂತಂದರೆ, ಜನ ಕಾಂಟ್ರಿಬ್ಯೂಟ್ ಮಾಡಬೇಕು. ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು? ಭಾಳ ಬೇಕಾಗಿಲ್ಲ. ಇಡೀ ತಿಂಗಳಿಗೆ 5 ರೂಪಾಯಿ, ಇಡೀ ತಿಂಗಳಿಗೆ ನಾನು ಹೇಳ್ತಿರೋದು. ನ್ಯೂಸ್ ಪೇಪರ್ಗಾದರೆ ಪ್ರತಿದಿನ ನೀವು 7 ರೂಪಾಯಿ 5 ರೂಪಾಯಿ 3 ರೂಪಾಯಿ ಕೊಡಬೇಕು. ತಿಂಗಳಿಗೆ ಅದು ಸಮಥಿಂಗ್ ಒಂದು 500 400 500 ರೂಪಾಯಿ ಅಥವಾ 300 ರೂಪಾಯಿ 500 900 ರೂಪಾಯಿ ಎಷ್ಟೋ ಕೊಡ್ತಾ ಇರ್ತೀರ ನೀವು. 1500 ರೂಪಾಯಿವರೆಗೂ ಕೊಡ್ತಿರ್ತಾರೆ. ಬಟ್ ಚಾನಲ್ಗೆ ನೀವು ಕೊಡಬೇಕು 5 ರೂಪಾಯಿ ಪ್ರತಿ ತಿಂಗಳು. ಅಷ್ಟು ಕೊಟ್ಬಿಟ್ರೆ ಈ ಅಡ್ವರ್ಟೈಸ್ಮೆಂಟಿನ ಮೇಲಿನ ಡಿಪೆಂಡೆನ್ಸಿ ಹೋಗುತ್ತೆ. ಆವಾಗ ನೀವೇನು ಕೇಳ್ತಿರಲ್ಲ, ಒಂದು ಒಳ್ಳೆಯ ಕಾರ್ಯಕ್ರಮಗಳು ಅಂತ ಹೇಳ್ತಿರಲ್ಲ, ಅದನ್ನು ಹಾಕ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಯಾಕೆಂದರೆ ಅದು TRP ಇಂಡಿಪೆಂಡೆಂಟ್ ಆಗುತ್ತೆ. TRP ಬೇಕಾಗಿಲ್ಲ. TRP ಈಸ್ ಅ ವೆರಿ ಅನ್ಸೈಂಟಿಫಿಕ್ ಆ್ಯಂಡ್ ಅ ವೆರಿ ಹಾರ್ಮ್ಫುಲ್ ಮೆಕ್ಯಾನಿಸಮ್ ನಮ್ಮಲ್ಲಿರುವಂಥದ್ದು. ಸೊ ಈ ನಮಗೆ ಒತ್ತಡಗಳು, ರಾಜಕೀಯ ಒತ್ತಡಗಳು, ಈ ಬೆದರಿಕೆ ಕಲೆಗಳಿಗೆಲ್ಲ ನಾವು ಬಗ್ಗಲ್ಲ. ನಾವು ಹೆದರುವಂಥದ್ದು ಇದು ಒಂದೇ ರೀಸನ್ಗೆ, ಏನು ಅಂತಂದರೆ ಅಡ್ವರ್ಟೈಸ್ಮೆಂಟ್ಸು ಕಡಿಮೆ ಆಗಿಬಿಟ್ರೆ, TRP ಬಿದ್ದೋಗ್ಬಿಟ್ರೆ ಮಾಧ್ಯಮ ಮುಚ್ಚೋಗ್ಬಿಡುತ್ತೆ ಅನ್ನುವ ಭಯ ಇದೆಯಲ್ಲ, ಅದಕ್ಕೆ ನಾವು ಹೆದರುವಂಥದ್ದು ಜಾಸ್ತಿ. ಸ್ವಲ್ಪ ಏನಾದರೂ ನಿಮಗೆ ಕಾಂಪ್ರಮೈಸ್ ಅಂತ ಎಡಿಟರ್ಸ್ ಕಾಣಿಸ್ತಾ ಇದ್ದರೆ ಅಲ್ಲೇ. ಸೊ ಹಂಗಾದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಹಂಗಾದ್ರೆ ಈ ಚಾನಲ್ಗಳೆಲ್ಲ ಈ ಥರ ಮಾರ್ಕೊಂಡಿರುವ ಚಾನಲ್ಗಳು ಹಂಗೆ ಹಿಂಗೆ ಅಂತೇಳಿ ಹೇಳ್ತಾರಲ್ಲ, ಅದು ಮುಚ್ಚೋದ್ರೆ ಒಳ್ಳೆಯದು, ಅದು ಇಂಥ ಚಾನಲ್ಗಳು ನಡೆಸೋ ಬದಲಿಗೆ ಮುಚ್ಚೋಗೋದೇ ಒಳ್ಳೆಯದು ಅಂತೇಳಿ ಹೇಳ್ತಾರಲ್ಲ. ಸೊ ಇದೆಲ್ಲ ಏನು ಅಂದರೆ ಶಾರ್ಟ್ ಸೈಟೆಡ್ ಕಾಮೆಂಟ್ಸ್. ಇದನ್ನು ಈ ಸೋಷಿಯಲ್ ಮೀಡಿಯಾದ ನ್ಯೂಸ್ ಏನಿರುತ್ತೆ, ಅರೌಂಡ್ 80% ಈ ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ಬಂದಿರುವ ನ್ಯೂಸ್ಗಳ ಚರ್ನಿಂಗ್ಗಳು. ಇಂಡಿಪೆಂಡೆಂಟ್ ಅಂತ ಒಂದಿಷ್ಟು ಜನ ನಡೆಸ್ತಿದ್ದಾರೆ, ಕರೆಕ್ಟು, ಇಲ್ಲ ಅಂತೇನು ಹೇಳಲ್ಲ. ಐ ಅಪ್ರಿಷಿಯೇಟ್ ದೆಮ್, ಅವ್ರನ್ನ ಭಾಳ ಕಷ್ಟಪಟ್ಟು ನಡೆಸ್ತಾರೆ. ಬಟ್ ಅವ್ರ ಡಿಪೆಂಡೆನ್ಸಿ ಈಸ್ ಆಲ್ಸೋ ಆನ್ ಸಂಬಡಿ ಎಲ್ಸ್. ಇವತ್ತೇನು ಮಾಧ್ಯಮಗಳನ್ನು ತಮ್ಮನ್ನು ಮಾರ್ಕೊಂಡಿದೆ, ಅಡ್ವರ್ಟೈಸ್ಮೆಂಟ್ಗಳಿಗೆ TRPಗಾಗಿ ಹಿಂಗೆ ಮಾಡ್ತಿದ್ದಾವೆ ಅಂತ ಹೇಳಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅವರು ವ್ಯೂಸು ಆ್ಯಂಡ್ ಶೇರ್ಸು ಲೈಕ್ಸ್ಗೆ ಮಾಡ್ತಿರೋವಂಥದ್ದು. ಅದು ಆಗಿಲ್ಲ ಅಂತಂದರೆ ಆ ಮೀಡಿಯಾಕ್ಕೇನು ಪವರೇ ಇರಲ್ಲ. 4 ಜನ ನೋಡುವ ಮೀಡಿಯಾದಲ್ಲಿ ಎಷ್ಟೇ ದೊಡ್ಡ ಸುದ್ದಿ ಹಾಕಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅದನ್ನು ಮತ್ತೊಬ್ಬರು ಯಾರೋ ತೊಗೊಂಡು ಚರ್ನ್ ಮಾಡಿ ಅದರದ್ದು ವೈರಾಲಿಟಿ, ಅದರದ್ದು ರೀಚ್ ಜಾಸ್ತಿ ಆದಾಗಲೇ ಅದಕ್ಕೆ ಬರೋ ಒಂದು ಪವರ್ ಬರುತ್ತೆ. ಸೊ ಫೈನಾನ್ಸ್ ಕೂಡ ಹಾಗೇ. ಇವತ್ತು ಯಾರೋ ಒಬ್ಬರು ನಾನು ಮಾಡಿಕೊಂಡು ಇಂಡಿಪೆಂಡೆಂಟ್ ಮೀಡಿಯಾ ನಡೆಸ್ತಿದ್ದೀನಿ ಅಂತ ಅವರು ಹೇಳ್ಬೋದು. ಬಟ್ ಅವರು ಕೂಡ ಇವತ್ತು ನಡೆಸ್ಕೊಂಡು ಹೋಗ್ಬೇಕು ಅಂದರೆ ಆದಾಯ ಮೂಲ ಬೇಕಲ್ಲ. ಒಂದು ಆದಾಯ ಬರುವಂತಹ ಕಾಂಟೆಂಟನ್ನೇ ಅವ್ರು ಕ್ರಿಯೇಟ್ ಮಾಡ್ತಿದ್ದಾರೆ, ಅಥವಾ ಆದಾಯ ಬರದೇ ಹೋದರೆ ಅವ್ರಿಗೆ ಇನ್ಯಾರೋ ಒಂದು NGOಗಳು ಅಥವಾ ಇನ್ಯಾರೋ ಒಂದು ಫಂಡಿಂಗ್ ಇರುತ್ತೆ, ಅಥವಾ ಇನ್ಯಾರೋ ಕೆಲವರಿಗೆ ಮಾಧ್ಯಮ ಅವರಿಗೆ ಪ್ರಧಾನ ಉದ್ಯಮ ಅಲ್ಲ, ಅವರಿಗೆ ಲೈಫ್ ಬೇರೆದೇನೋ ನಡೀತಾ ಇರುತ್ತೆ. ಇದು ದಿಸ್ ಈಸ್ ಓನ್ಲಿ ಅವ್ರಿಗೊಂದು ಮೀಡಿಯಾ ಅಷ್ಟೇ ಆಗಿರುತ್ತೆ. ಬೆಸ್ಟ್ ಆಫ್ ದ ಬೆಸ್ಟ್ ಜರ್ನಲಿಸ್ಟ್ಸ್ ಏನಿದ್ರು, ನಮಗೆ ಮೀಡಿಯಾ ನನಗೆ ಮೊದಲಿನಷ್ಟು ಫ್ರೀಡಮ್ ಇಲ್ಲ ಅಂತ ಹೇಳೋರು ಏನಿದ್ರು,
ಇವತ್ತು ಅವರು ಮೀಡಿಯಾದಲ್ಲಿ ಕೂತ್ಕೊಂಡು ಅವರು ಕೂಡ ಇದನ್ನೇ ಮಾಡ್ತಿದ್ದಾರಲ್ಲ. ಏನು ಹೇಳ್ತಿದ್ದಾರೆ, ನಮ್ಮ ಮೀಡಿಯಾದಲ್ಲಿ ನಿಮಗೆ ಇಷ್ಟ ಆದರೆ ನಮಗೆ ಇಲ್ಲಿ QR ಕೋಡ್ ಇದೆ, ಲಿಂಕ್ ಮಾಡಿ, ಪೇಮೆಂಟ್ ಮಾಡಿ, ನೀವು ಇದನ್ನು ಸರ್ಕ್ಯುಲೇಷನನ್ನು ಜಾಸ್ತಿ ಮಾಡೋಕ್ಕೆ ನಮಗೆ ಲೈಕ್ ಮಾಡಿ, ವ್ಯೂ ಮಾಡಿ. ಸೊ ದೆರ್ ಈಸ್ ಆಲ್ಸೋ ಅ ಪ್ರೋಸೆಸ್. ನಾವು ಪ್ರಿಂಟಲ್ಲಾದರೆ ಸರ್ಕ್ಯುಲೇಷನ್ ಅಂತೀವಿ, ಟೆಲಿವಿಷನ್ನಲ್ಲಾದರೆ ರೀಚ್ ಅಂತೀವಿ, ನೀವು ಸೋಷಿಯಲ್ ಮೀಡಿಯಾದಲ್ಲಾದರೆ ಲೈಕ್ಸ್ ಆ್ಯಂಡ್ ಶೇರ್ಸ್ ಅಥವಾ ವ್ಯೂಸ್ ಅಥವಾ ಯೂನಿಕ್ ವಿಸಿಟರ್, ಅಂದರೆ ದರ್ ಆರ್ ಬೇರೆ ಪ್ಯಾರಾಮೀಟರ್ಸ್. ಎಲ್ಲರಿಗೂ ಇದೊಂದು ಬೇಸಿಕ್ ಪ್ಯಾರಾಮೀಟರ್ಸ್ ರಿಮೈನ್ಸ್ ದ ಸೇಮ್ ಥಿಂಗ್. ಸೊ ನಾವು ಅದಕ್ಕಾಗಿ ನಾವು ಈ ಬೆದರಿಕೆಗಳಿಗೆ, ಒತ್ತಡಗಳಿಗೆ ಮಣಿಯೋದಿಲ್ಲ. ಆದರೆ ಫೈನಾನ್ಷಿಯಲ್ ಸಿಚುವೇಶನ್ನಿಗೆ ಕಾಂಪ್ರಮೈಸ್ ಆಗುವಂಥದ್ದು ಇರಲ್ಲ ಅಂತ ಹೇಳಲ್ಲ ನಾನು. ಆಗೋದೇ ಇಲ್ಲ ಅಂತೇಳಿ ಹೇಳಿದ್ರೆ ಭಾಳ ಆತ್ಮವಂಚನೆ ಆಗುತ್ತೆ, ಅದು ತಪ್ಪು ಕೂಡ ಆಗುತ್ತೆ. ಅಥವಾ ನಾನು ಏನಾದ್ರು ಆಗೋದೇ ಇಲ್ಲ ಅಂತೇಳಿ ಹೇಳಿದ್ರೆ ಜನರಿಗೆ ಗೊತ್ತಾಗುತ್ತೆ ಇದನ್ನು ಸುಳ್ಳು ಹೇಳ್ತಿದ್ದಾರೆ ಅಂತ. ಸರ್, ಇನ್ನೂ ಒಂದು ಫೈನಲ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕವರಿದ್ದಾಗ ಓದ್ತಿರ್ಬೇಕು, ನಮಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ 2 ಧ್ರುವಗಳು ಸೃಷ್ಟಿಯಾಗಿ, ಒಂದು ಬಲ ಮತ್ತು ಒಂದು ಎಡ. ಓಕೆ, ಇದ್ರ ಮಧ್ಯದಲ್ಲಿ ನಾವು ಬಲನೂ ಅಲ್ಲ ಎಡನೂ ಅಲ್ರಿ, ಏನು ಸರಿ ಇದೆ ಆ ಟೈಮಿಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನು ಹೇಳ್ತೀವಿ ಅಂದರೂ ಕೂಡ ಜನ ನಂಬದೆ ನಮ್ಮ ಮಾತುಗಳಲ್ಲಿ ಹುಡುಕ್ತಾ ಇರ್ತಾರೆ. ಇವ್ರು ಇದನ್ನು ಮಾತಾಡಿದ್ರೆ ಇದು ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಓಕೆ, ಆ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇಡೋದು ನಂಗೆ ಭಾಳ ಇಷ್ಟ. ಬಟ್ ಆದರೂ ಕೂಡ ಟ್ಯಾಗ್ ಮಾಡೋಕ್ಕೆ ಕಾಯ್ತಿರ್ತಾರೆ ಮಾಧ್ಯಮಗಳ ಸಂಸ್ಥೆಗಳು. ಕೆಲವೊಂದು ಹಾಗಾಗಿದೆ ಅನ್ನೋದು ಒಂದು ಅದು ಗೊತ್ತಾಗುತ್ತೆ. ಸೊ ಒಬ್ಬ ಸಂಪಾದಕರಾಗಿ ಈ ಒಂದು ಒತ್ತಡ ಅಥವಾ ಈ ಒಂದು ಸ್ಥಿತಿಯನ್ನು ಹೇಗೆ ದಿಸ್ ಈಸ್ ಲೈಕ್, ಇದು ಇವತ್ತು ಕ್ರಿಯೇಟ್ ಆಗಿರೋದಲ್ಲ, ಇದು ಮೊದಲು ಕೂಡ ಇತ್ತು. ಇದು ಅಂದರೆ ಇಟ್ ವಾಸ್ ಆಲ್ವೇಸ್ ಲೈಕ್ ದಿಸ್. ಅದನ್ನು ಈ ಲೆಫ್ಟ್ ಆ್ಯಂಡ್ ರೈಟ್ ಅನ್ನುವ ಡಿವಿಷನ್ ಆಲ್ವೇಸ್ ಇತ್ತು. ಒಂದು ಕಾಲದಲ್ಲಿ ನಾವು ಸೋವಿಯತ್ ಯೂನಿಯನ್ನಿನ ಪ್ರಭಾವದಲ್ಲಿ ನಮ್ಮ ಮಾಧ್ಯಮಗಳು ಅಥವಾ ಚಿಂತನೆಗಳು ಇರ್ತಾಯಿತ್ತು. ಲೆಫ್ಟಿಸ್ಟ್ ಸೋಷಿಯಲಿಸ್ಟ್ ಥಾಟ್ಸಲ್ಲಿ ಇರ್ತಾಯಿತ್ತು. ಆಮೇಲೆ ಲಿಬರಲೈಸ್ ಆದಮೇಲೆ ನಾವು ಕ್ಯಾಪಿಟಲಿಸ್ಟಿಕ್ಕು, ಪ್ರಾಫಿಟ್ ಓರಿಯೆಂಟೆಡು, ವೆಸ್ಟ್ ಓರಿಯೆಂಟೆಡು ನ್ಯೂಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ. ಆಮೇಲೆ ಈ ರಾಮ ಮಂದಿರ ಮೂಮೆಂಟ್ಸ್ ಎಲ್ಲ ಆದಮೇಲೆ ಈ ರೈಟ್ ವಿಂಗ್ ಥಾಟ್ಸ್ಗಳು ಪ್ರೊಪಗೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಲೆಫ್ಟ್ ವಿಂಗ್ ಇರಲೇ ಇಲ್ಲ ಅಂತಲ್ಲ. ಮೊದಲೇ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಗಲಾಟೆ ಏನಿತ್ತು, ಆವಾಗ 2 ಕೋಮುಗಳ ನಡುವೆ ನಡೆದ ಏನೋ ಒಂದು ಗದ್ದಲನೋ ಗಲಾಟೆಯಲ್ಲೋ ಏನೋ ಹಾಕ್ತಿದ್ವಿ. ಆಗ ಒಂದು ಕೋಮಿನಿಂದ ಇನ್ನೊಂದು ಕೋಮಿಗೆ, ಅಂದರೆ ಯಾವುದನ್ನು ಮೆನ್ಷನ್ ಮಾಡದೆ ಹೇಳುವಂಥದ್ದಿತ್ತು. ಬಟ್ ಇವತ್ತು ಹಂಗಿಲ್ಲ. ಇವತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತಲೇ ನೇರವಾಗಿ ಹೇಳ್ತಾರೆ. ಈ ಥರದ ನ್ಯೂಸ್ಗಳು ವೋಕಲ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ 2 ಧ್ರುವಗಳು ಡೆಫಿನೆಟ್ಲಿ ಇನ್ನಷ್ಟು ಢಾಳಾಗಿ ಆಯಿತು. ಅಂದರೆ ಪೊಲಿಟಿಕಲ್ ನರೇಷನ್ಸು ಸ್ಟಾರ್ಟ್ ಆಯಿತು. ಪರ್ಟಿಕ್ಯುಲರ್ಲಿ ನಿಮಗೆ ಸೋಷಿಯಲ್ ಮೀಡಿಯಾಗಳು ಬಂದ ನಂತರ ಇದು ಈಸಿಯಾಗಿ ಆಗೋಯ್ತು. ಅಂದರೆ ಇಟ್ಸ್ ರೈಟ್ ವಿಂಗ್ನವರು ಸೋಷಿಯಲ್ ಮೀಡಿಯಾ ವಿಂಗ್ಗಳನ್ನು ಹೊಂದಿರ್ತಾರೆ, ಲೆಫ್ಟ್ ವಿಂಗ್ನವರು ಸೋಷಿಯಲ್ ವಿಂಗನ್ನು ಹೊಂದಿರುತ್ತೆ. ಅವರಿಗೆ ಹೊಂದಿಕೆಯಾಗುವ ಬರುವಂತಹ ಕಾಂಟೆಂಟ್ಗಳನ್ನು ಅವರೇ ವೈರಲ್ ಮಾಡ್ತಾರೆ. ಈಗ ನೀವು ಉದಾಹರಣೆಗೆ ರೈಟ್ ವಿಂಗ್ ಆಯಿತು ಅಂದರೆ ಯು ಡೋಂಟ್ ಹ್ಯಾವ್ ಟು ಡೂ ಮಚ್ ಥಿಂಗ್ಸ್. ಅದನ್ನು ರೈಟ್ ವಿಂಗ್ ಮಷಿನರಿ ಅದನ್ನು ಫುಲ್ ವೈರಲ್ ಮಾಡುತ್ತೆ. ಅದನ್ನು ನೀವು ಲೆಫ್ಟ್ ವಿಂಗ್ ಏನಾದ್ರು ಹೇಳಿದ್ರಿ ಅಂತ ಇಟ್ಕೊಂಡಿರಿ, ಅದು ಅವರಿಗೆ ಲೈಕ್ ಆದರೆ ನೀವೇನೋ ಮಾಡಬೇಕಾಗಿಲ್ಲ, ಲೆಫ್ಟ್ ವಿಂಗ್ನವರು ಅದನ್ನು ವೈರಲ್ ಮಾಡ್ತಾ ಹೋಗ್ತಾರೆ. ಈ ಸೆಂಟರ್ನಲ್ಲಿ ಸೆಂಟ್ರಿಸ್ಟ್ ಇರ್ತಾರಲ್ಲ, ಅವ್ರಿಗೆ ಯಾರೂ ಇಲ್ಲ. ನೀವು ಲೆಫ್ಟಿಸ್ಟು ನಿಮ್ಮ ಎಲ್ಪಿಗೆ ಬರಲ್ಲ. ಇವನು ಅವತ್ತು ರೈಟಿಂಗ್ ಮಾಡಿದ್ದ ಅದರಿಂದ ನಮ್ಮ ಸಂಬಂಧ ಇಲ್ಲ ಅಂತ ಬಿಡ್ತಾರೆ. ಈಗ ರೈಟ್ ವಿಂಗ್ನವ್ರು ಅವತ್ತು ಲೆಫ್ಟ್ ವಿಂಗ್ನವ್ನಿಗೆ ಮಾಡಿದಾನೆ ನಮ್ಮ ಸಂಬಂಧ ಇಲ್ಲ ಅಂತ ಬಿಡ್ತಾರೆ. ಅಂದರೆ ಇಟ್ಸ್ ನಾಟ್ ಅವ್ರ ಸಪೋರ್ಟ್ಗೆ ಬರುವಂತಹ ವಿಂಗ್ಗಳು ಇಲ್ಲ. ಸೊ ಹಾಗಾಗಿ ನಿಮ್ಗೆ ಇವತ್ತೇನು ವೈರಲ್ ಆಗಿ ನೋಡಿ ಒಂದು ರೈಟ್ ವಿಂಗ್ ವಿಜೃಂಭಣೆ ಅಂತ ಅನಿಸಿದ್ರೆ, ಅದು ಆ ವಿಂಗ್ಗಳು ಅದನ್ನು ವೈರಲ್ ಮಾಡ್ತಾ ಇರುವಂಥ ರೀತಿಗೆ ಆಗ್ತಾ ಇರುವಂಥದ್ದು. ಸೊ ಅಥವಾ ಲೆಫ್ಟ್ ವಿಂಗ್ದು ಸೇಮ್. ಅಂದರೆ ದರ್ ಈಸ್ ಅ ಮಷಿನರಿ ಟು ಡೂ ಆಲ್ ದೀಸ್ ಥಿಂಗ್ಸ್ ಅನ್ನೋ ಕಾರಣಕ್ಕೆ. ಹಂಗಂತ ಸೆಂಟ್ರಲ್ ವಿಂಗಿಗೆ ಕನ್ಸಂಪ್ಷನ್ ಇಲ್ವಾ ಅಂತ ಕೇಳಿದ್ರೆ ಇರ್ತಾರೆ. ದೇ ಆರ್ ನಾಟ್ ವೋಕಲ್. ಅವರು ಯಾವತ್ತು ನಿರ್ಧಾರವನ್ನು ಕೊಡ್ತಾರೆ ಅಂದರೆ, ಈಗ ಇಲೆಕ್ಷನ್ಸ್ ಟೈಮ್ನಲ್ಲೋ ಅಥವಾ ಇನ್ಯಾವುದೋ ಟೈಮ್ನಲ್ಲೋ ಅವರು ಯಾರು ವೋಕಲ್ ಆಗಿರಲ್ಲ. ಅವ್ರಿಗೆ ಸಿದ್ದರಾಮಯ್ಯ ಸರ್ಕಾರ ಹಿಂಗಿದೆ ಅಂತಂದರೆ ಪ್ರತಿದಿನ ಬಂದು ಕಮೆಂಟ್ ಹಾಕೋದೇನೋ ಮಾಡ್ತಿರಲ್ಲ. ಅವರು ಫೆನ್ಸ್ ಸಿಟರ್ಸ್ ಅಂತೇಳಿ ಹೇಳ್ತೀವಿ. ಇಲೆಕ್ಷನ್ ಟೈಮ್ನಲ್ಲಿ ಅವರಿಗೆ ಲೈಕ್ ಆದರೆ ಹೋಗಿ ಹಾಕಿ ಬರ್ತಾರೆ, ಅಥವಾ ನಿರ್ಧಾರ ಕೈಗೊಂಡಿರ್ತಾರೆ, ಹೇಳಕ್ಕೆ ಹೋಗಲ್ಲ. ಎಲೆಕ್ಷನ್ ಟೈಮಲ್ಲಿ ಲೈಕು ಕಮೆಂಟು ಶೇರು ಮಾಡ್ತಿರಲ್ಲ ಅವ್ರ ಪಾಡಿಗೆ ಅವರು. ಸೊ ಈ ಕಾರಣದಿಂದ ಏನಾಗ್ಬಿಟ್ಟಿದೆ ಅಂತಂದರೆ, ಇವತ್ತು ನೀವು ಮೋಸ್ಟ್ ಆಫ್ ದ ಒಪಿನಿಯನ್ ಪೋಲ್ಸ್ ನೋಡಿ ಯಾಕೆ ಸ್ಕ್ಯೂಡ್ ಆಗ್ತಿದೆ ಅಂದರೆ ಈ ರೀಸನ್ಗೆ. ಐದರ್ ವೋಕಲ್ ಆಗಿರೋರ ಹತ್ರ ಹೋಗ್ತಾರೆ, ವೋಕಲ್ ಆಗಿಲ್ಲದೆ ಇರೋರು ಅದನ್ನು ಕೊಡಲ್ಲ. ಸೊ ಇವ್ರು ಯಾರ ಜೊತೆಗೆ ವೋಕಲ್ ಆಗಿದ್ದವ್ರು ಹೋಗ್ತಾರೆ ಆ ಕಡೆಗೆ ಒಪಿನಿಯನ್ ಪೋಲ್ಸು ಸ್ಕ್ಯೂ ಆಗಿಬಿಡುತ್ತೆ. ಸೊ ಈ ಸೆಂಟ್ರಿಸ್ಟ್ಗಳು ಕಮೆಂಟು ಲೈಕು ಶೇರು ಮಾಡಲ್ಲ. ಬಟ್ ಸಮಯ ಸಂದರ್ಭ ಬಂದಾಗ ಅವ್ರ ಚಾಯ್ಸಸನ್ನು ಮಾಡ್ತಾರೆ. ಈಗ ನಮ್ಮ ಓದುಗರು ಅಂತ ಇಟ್ಕೊಂಡಿರಿ,
ಈ ಯಾವುದೋ ಇಸಮ್ಗೆ ಇಲ್ಲದೆ ಇರುವ ಸೆಂಟ್ರಿಸ್ಟ್ ನಮ್ಗೆ ಈ ಥರದ್ದು ಬೇಕು ಅನ್ನೋರು ಇರ್ತಾರಲ್ಲ, ಅವರು ತಮ್ಮ ಪತ್ರಿಕೆಯನ್ನು ಚಾಯ್ಸ್ ಮಾಡ್ಕೋತಾರೆ. ನಾವು ಒಂದು ಕ್ವಶನ್ ಬರುತ್ತೆ, ಹಂಗೆ ಈಸ್ ಇಟ್ ರಾಂಗ್ ಟು ಹ್ಯಾವ್ ಅ ರೈಟ್ ವಿಂಗ್ ನ್ಯೂಸ್ ಪೇಪರ್ ಆರ್ ಮೀಡಿಯಾ ಆರ್ ಲೆಫ್ಟ್ ವಿಂಗ್ ಮೀಡಿಯಾ ಅನ್ನೋದು ರೈಟ್ ರಾಂಗ್ ಆಗಿ ಕೇಳಿದ್ರೆ ನನ್ನ ಪ್ರಕಾರ ಎರಡೂ ಬೇಕು. ಯಾಕೆ ಅಂತಂದರೆ ನಿಮಗೆ ರೈಟ್ ವಿಂಗ್ನವ್ರು ಅಷ್ಟೇ ಮಾತಾಡ್ತಿದ್ರೆ ಆಲ್ವೇಸ್ ನಿಮಗೆ ಒನ್ ವ್ಯೂ ಬರ್ತಾ ಇರುತ್ತೆ, ಲೆಫ್ಟ್ ವಿಂಗ್ನವ್ರು ಮಾತಾಡ್ತಿದ್ರೆ ಈ ಕಡೆದು ಒಂದೇ ವಿಂಗ್ ಬರ್ತಿರುತ್ತೆ. ಸೊ ನಿಮಗೆ ಎರಡೂ ವಿಂಗಿನ ಬಂದಾಗ ಅವ್ರು ಹೇಳದ ವಿಚಾರಗಳು ಇವ್ರು ಬರುತ್ತೆ, ಇವ್ರು ಹೇಳದ ವಿಚಾರಗಳು ಅವ್ರು ಬರುತ್ತೆ. ಈ ರಾಜಕಾರಣಿಗಳಿದ್ದಂಗೆ, ನೀನು ಅವ್ಯವಹಾರ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ನು ಕೇಳ್ತಾನೆ, ನೀ ಅವತ್ತು ಮಾಡಿಲ್ವಾ ಅಂತಾನೆ. ಆಗ ಹಂಗಾದ್ರೆ ನೀನು ಅದು ಮಾಡಿಲ್ವಾ ಅಂತ ಇವ್ನು ಕೇಳ್ದೆ. ಇವರಿಬ್ಬರ ಮಾತಿನ ಗದ್ದಲದಲ್ಲಿ ಇವರಿಬ್ಬರು ಮಾಡಿರುವ ಅವ್ಯವಹಾರಗಳೇನು ಅಂತ ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಜನ ಎರಡು ಪೇಪರ್ಗಳನ್ನ ಅಥವಾ ಎರಡು ಸಂಸ್ಥೆ ನೋಡಬೇಕು. ದಿಸ್ ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳೋದು. ಸೊ ಇಫ್ ಯು ಆರ್ ಅ ಸೆಂಟ್ರಿಸ್ಟ್ ಆರ್ ಇಫ್ ಯು ವಾಂಟ್ ಟು ರಿಯಲಿ ವಾಂಟ್ ಟು ನೋ ಅನ್ನೋದಾದರೆ ಎರಡನ್ನೂ ಫಾಲೋ ಮಾಡಿ, ನಿಮಗೆ ಯಾವ್ದು ಸರಿ ಅನಿಸುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನಂತ. ಅಥವಾ ಕೆಲವೊಂದು ವಿಚಾರಗಳು ಗೊತ್ತಾಗದೇ ಇರೋವಂಥದ್ದೆಲ್ಲ ಇದ್ರೆ ಡಿಫಿಕಲ್ಟ್ ಥಿಂಗ್ ಅನ್ನೋದಾದರೆ AI ವಿಲ್ ಡೂ ಯುವರ್ ಜಾಬ್ ಈಸಿ ಅಂತೇಳಿ ಹೇಳಿದ್ನಲ್ಲ, ನೀವು ಈಗ ಅದಕ್ಕೆ ಪ್ರಾಂಪ್ಟನ್ನು ನೀವು ಒಂದು ಸ್ಟ್ಯಾಂಡರ್ಡ್ ಕೊಟ್ಟರೆ ಇವಾಗ ನೀವು ಫಾಲೋ ದಿಸ್ ಲೆಫ್ಟ್ ವಿಂಗ್ ರೈಟ್ ವಿಂಗ್ ಮೀಡಿಯಾ ಆ್ಯಂಡ್ ಗೆಟ್ ಮಿ ದ ರಿಯಲ್ ಪಿಕ್ಚರ್ ಅಂತಂದರೆ ಅದು ನಿಮ್ಗೆ ಎರಡನ್ನು ನೋಡಿ ರಿಯಲ್ ಪಿಕ್ಚರನ್ನು ಕೊಡುತ್ತೆ. ದಟ್ ಇಷ್ಟು ದಿನ ನೀವು ಅದನ್ನೇನು ರಿಸರ್ಚ್ ಮಾಡಬೇಕಿತ್ತು, AI ವಿಲ್ ಡೂ ದಟ್ ಜಾಬ್ ಈಸಿ. ಅದರಿಂದ ಲೆಫ್ಟ್ ವಿಂಗ್ ರಾಂಗು, ರೈಟ್ ವಿಂಗ್ ಕರೆಕ್ಟು, ಲೆಫ್ಟ್ ವಿಂಗ್ ರಾಂಗು ಅಂತ ನಾನು ಹೇಳಕ್ಕೆ ಹೋಗಲ್ಲ. ದರ್ ಈಸ್ ಸಮಥಿಂಗ್ ರೈಟ್ ಥಿಂಗ್ ಇಸ್ ಇನ್ ದ ಸೆಂಟರು. ಸೊ ಅದನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೋತೀನಿ. ಅದನ್ನು ಈ AI ಬಂದ ನಂತರ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಗೆ ಮೊದಲೇ ಯಾರು ಕಂಪ್ಲೀಟ್ಲಿ ಇದು ಹೀಗೆ ಇಲ್ಲ ಅಂತೇಳಿ ಹೇಳೋರಿದ್ರು, ಇವತ್ತು ಅವರು ಸಿಚುವೇಶನ್ಸನ್ನ ಅರ್ಥ ಮಾಡ್ಕೋತಾ ಇರ್ತಾರೆ. ಆವಾಗ ಅವ್ರ ಥಾಟ್ಸ್ ಬದಲಾಗುತ್ತೆ. ಬಟ್ ಲೆಫ್ಟ್ ವಿಂಗ್ ರೈಟ್ ವಿಂಗ್ ಮೊದಲಿಂದನೂ ಇದೆ. ನನ್ನ ಪ್ರಕಾರ ಮೊದಲು ಇನಿಷಿಯಲ್ ಡೇಸಲ್ಲಿ ಸೋಷಲಿಸ್ಟ್ ಲೆಫ್ಟ್ ಥಾಟ್ಸ್ ಐಡಿಯಾಲಜಿಸ್ಸು ಭಾಳ ರೈಟ್ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಪರ್ಟಿಕ್ಯುಲರ್ಲಿ ಈ ಲೆಫ್ಟ್ ವಿಂಗ್ ಅನ್ನೋಕ್ಕಿಂತನೂ ನಮಗೆ ಟೆರರಿಸಮ್ ರಿಲೇಟೆಡ್ ನ್ಯೂಸ್ ಇದೆಯಲ್ಲ, ದಟ್ ಈಸ್ ಪೋಲರೈಸಿಂಗ್ ಲಾಡ್ ಆಫ್ ಇದನ್ನು ಆಡಿಯನ್ಸನ್ನು ಟು ದ ರೈಟ್. ಸೊ ಐ ಥಿಂಕ್ ಟೆರರಿಸಮ್ ಶುಡ್ ನಾಟ್ ಬಿ ಟಾಲರೇಟೆಡ್ ಬೈ ಎನಿ ವಿಂಗ್ಸ್. ಎಸ್, ಆಫ್ ಕೋರ್ಸ್. ಸೊ ಹಾಗೆ ಸುಮಾರು ಸುದೀರ್ಘ ಕಾಲದ ಒಂದು ಸಂದರ್ಶನ ನಾನು ರವಿ ಹೆಗಡೆ ಅವ್ರ ಜೊತೆ ಮಾತಾಡಿದೆ. ಸುಮಾರು 3.5 ಗಂಟೆಗಳ ಕಾಲ ಮಾತಾಡಿದ್ವಿ ಅನ್ಸುತ್ತೆ. ಐ ಡೋಂಟ್ ರಿಮೆಂಬರ್ ದ ಟೈಮ್. ಅಂದರೆ ಎರಡು ನನ್ನ ಪ್ಯಾಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ನೀವು ಕೇಳ್ತಾ ಹೋದ್ರಿ, ನಾನು ಹೇಳ್ತಾ ಹೋದೆ, ಏನು ಸರಿ ಹೇಳಿದ್ನೋ ಗೊತ್ತಿಲ್ಲ ಅಥವಾ ಎಷ್ಟು ಉದ್ದ ಹೇಳಿದ್ನೋ ಏನು ಹೇಳ್ತೀನೋ ಗೊತ್ತಿಲ್ಲ. ನೀವು ಮಾತಾಡಿದ್ದಕ್ಕೆ ನಿಮ್ಗೆ ಅರ್ಥ ಆಗೋ ರೀತಿಲಿ ಹೇಳ್ಬೇಕು ಅನ್ನೋ ಮೈಂಡ್ಸೆಟ್ ಇತ್ತು ಬಿಟ್ಟು ನನಗೆ ಐ ಡಿಂಟ್ ಥಿಂಕ್ ಎನಿಥಿಂಗ್ ಎಲ್ಸ್. ರವಿ ಹೆಗಡೆ ಅಂದರೆ ನಾವು ಪತ್ರಕರ್ತನಾಗಿಯೇ ನೋಡಿದ್ವಿ, ಪತ್ರಕರ್ತನಾಗಿ ಮಾತಾಡಿದ್ವಿ. ಬಟ್ ರವಿ ಹೆಗಡೆ ಪತ್ರಕರ್ತನ ಆಗಿಲ್ಲದ ಹೊತ್ತಲ್ಲಿ ಏನು ಮಾಡ್ತಿರ್ತಾರೆ? ಟೈಮ್ ಸಿಕ್ಕಿದಾಗ ದ ಫಸ್ಟ್ ಚಾಯ್ಸ್ ನಂದೇನು ಅಂತಂದರೆ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡೋದು. ಓಕೆ. ಸಿನಿಮಾಗಳನ್ನು ಮೊದಲೇ ನೋಡ್ತಿರ್ಲಿಲ್ಲ, ಈಗ OTT ಬಂದಮೇಲೆ ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದು. ದಟ್ಸ್ ಆಲ್ಸೋ ಚೇಂಜ್ ಇನ್ ದ ಮೀಡಿಯಾ. ಮೊದಲೇ ಟಾಕೀಸಿಗೆ ಹೋಗಿ ನೋಡೋದು ಇಟ್ ವಾಸ್ ಲೆಬೋರಿಯಸ್ ವರ್ಕ್ ಇತ್ತು, ಇದಿತ್ತು. ಇವತ್ತು OTT ಸಿನಿಮಾಗಳನ್ನು ನೋಡ್ತೀನಿ, ಎಲ್ಲ ಲ್ಯಾಂಗ್ವೇಜಿಂದು ನೋಡ್ತೀನಿ, ಲಾಟ್ ಆಫ್ ಜಾನರ್ಸ್ದು ನೋಡ್ತೀನಿ. ಇದೇ ಪರ್ಟಿಕ್ಯುಲರು ಅಂತೇನಿಲ್ಲ, ತುಂಬ ಜಾನರ್ಸ್ ನೋಡ್ತಿರ್ತೀನಿ. ಆಮೇಲೆ ಓದುವುದು ಈಗ ಕಡಿಮೆ ಆಗಿದೆ. ಮೊದಲೇ ತುಂಬ ಓದ್ತಿದ್ದೆ ನಾನು. ದಿನಕ್ಕೆ ಒಂದು ಪುಸ್ತಕ ಇಲ್ಲದ್ರೆ ನಾನು ಇರ್ತಾ ಇರಲಿಲ್ಲ. ದಿನಕ್ಕೆ 1-2 ಪುಸ್ತಕಗಳನ್ನು ಕಾದಂಬರಿಗಳನ್ನು ಓದ್ತಿದ್ದೆ, ಎಲ್ಲ ಓದ್ತಾಯಿದ್ದೆ. ಇವಾಗ ಓದು ಅನ್ನೋವಂಥದ್ದು ಸ್ವಲ್ಪ ಕಡಿಮೆ ಆಗಿ, ಪೇಷನ್ಸ್ ಇಲ್ಲ. ಆಮೇಲೆ ಮ್ಯೂಸಿಕ್ಕನ್ನು ಕೇಳ್ತಿರ್ತೀನಿ ತುಂಬ. ಇದು ಯಾವುದೂ ಇಲ್ಲ ಅಂತಂದರೆ ಟ್ರಾವೆಲ್ ಪ್ಲ್ಯಾನಿಂಗ್ ಮಾಡ್ತಿರ್ತೀನಿ. ಬಟ್ ಬೇಸಿಕಲಿ ಇದು ಯಾವುದೂ ಆಗದೆ ಇರೋ ಟೈಮ್ನಲ್ಲಿ ಐ ವುಡ್ ಲೈಕ್ ಟು ಸ್ಪೆಂಡ್ ಟೈಮ್ ಇನ್ ಮೈ ಓನ್ ಬೆಡ್ರೂಮ್ ವಿತ್ ದಿಸ್ ಹೇಳಿದ್ನಲ್ಲ ಈಗ ಟೆಲಿವಿಷನ್ಸು. ಅದು ನ್ಯೂಸ್ಗಳನ್ನು ನೋಡೋದು ಕಡಿಮೆ. ನಾನು ಫ್ರೀ ಇದ್ದಾಗ ನಾನು ನ್ಯೂಸ್ ನೋಡಲ್ಲ. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್. ಓಕೆ. ಫ್ರೀ ಇದ್ದಾಗ ನೀವು ಬೇರೆ ಏನೋ ನೋಡ್ತೀನಿ, ನ್ಯೂಸನ್ನು ನಾನು ನೋಡಲ್ಲ. ಈಗ ನಾನು ರಜಾ ಇದ್ದೀನಿ ಅಂತಂದರೆ ಎಷ್ಟೋ ಟೈಮ್ಸ್ ನಾನು ಟೆಲಿವಿಷನ್ ಆನೂ ಮಾಡಲ್ಲ. ಯಾಕಂದರೆ ಅದು ನಮ್ಮ ಕೆಲಸ. ಬೇಸಿಕಲಿ ಕೆಲಸದಿಂದ ಹೊರಗಡೆ ಬರಬೇಕು ಅಂದರೆ ನಾವು ನ್ಯೂಸ್ ಮಾಡಬಾರ್ದು. ಬಟ್ ಸುಮಾರು ವಿಚಾರಗಳನ್ನ ರವಿ ಹೆಗಡೆ ಸರ್ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅವರ ಪರ್ಸ್ನಲ್ ಲೈಫಿಂದ, ಅವರ ಸಂಚಾರದಿಂದ ಹಿಡ್ಕೊಂಡು ಅವರ ಜೀವನ, ಅವರ ಪತ್ರಿಕೋದ್ಯಮ, ಅವರ ಸ್ನೇಹಿತರು, ಅವರ ಕುಟುಂಬ, ಅವರ ಜರ್ನಿ ಮತ್ತು ಅವರ ಹರ್ಡಲ್ಸ್ಗಳು ಮತ್ತು ಒತ್ತಡಗಳು ಎಲ್ಲವೂ ಕೂಡ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾನು ಗೌರಿ ಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ರವಿ ಹೆಗಡೆ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆಗೆ. ನಮಸ್ಕಾರ. ಇಷ್ಟೊತ್ತು ಮಾತಾಡಿದ್ರಿ. ಇಟ್ ವಾಸ್ ವೆರಿ ಎನ್ಲೈಟ್ನಿಂಗ್, ವೆರಿ ಎನ್ರಿಚಿಂಗ್. ಮತ್ತು ನಿಮ್ಮ ಈ ಒಂದು ಅನುಭವ ಸುಮಾರು ಜನರಿಗೆ ಹೆಲ್ಪ್ ಆಗುತ್ತೆ, ಅವ್ರನ್ನ ಮೋರ್ ಇಂಟೆಲಿಜೆಂಟ್ ಮಾಡುತ್ತೆ ಅಂತ ಅನ್ಕೋತೀನಿ. ಐ ಥಿಂಕ್ ಪೀಪಲ್ ಆರ್ ರಿಯಲಿ
ಆಲ್ರೆಡಿ ಇಂಟೆಲಿಜೆಂಟ್ ಇರ್ತಾರೆ. ವಾಟ್ ದೇ ರಿಯಲಿ ನೀಡ್ ಇಸ್ ದ ಒಂದು ಡೈರೆಕ್ಷನ್ ಆ್ಯಂಡ್ ಸೆಕೆಂಡ್ಲಿ ಒಂದು ಟ್ರಿಗರ್ ಪಾಯಿಂಟ್ ಬೇಕು. ಇದೇನಾದರೂ ಒಂದು ಟ್ರಿಗರ್ ಪಾಯಿಂಟ್ ಆದರೆ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಗೌರಿ ಶೆಟ್ಟಿ ಸ್ಟುಡಿಯೋ ಬಂದು ನಮ್ಮ ಜೊತೆಗೆ ಇಷ್ಟೊತ್ತಿದ್ದರು, ನಮ್ಮ ಟೀಮ್ನೆಲ್ಲ ಭೇಟಿ ಮಾಡಿದರು. ಯಾಕೆಂದರೆ ಅವರಿಗೆ ನಾನು ಇದೆಲ್ಲ ಮಾಡಿದ್ದೀನಿ ಸರ್ ಅಂತ ಹೇಳೋದು ನನಗೂ ಕೂಡ ಖುಷಿ. ಯಾಕೆಂದರೆ ನಾನು ಅವರು ಜೊತೆಲಿ ಕೆಲಸ ಮಾಡಿದ್ವಿ, ನಾನೊಬ್ಬ ಆ್ಯಂಕರ್ ಆಗಿದ್ದೆ. ಆಲ್ರೆಡಿ ಹಿ ವಾಸ್ ಅ ಸೀನಿಯರ್ ಪರ್ಸನ್ ಅಲ್ಲಿ, ಅಂದರೆ ಪ್ರೊಫೆಷ್ನಲ್ ಸಂಬಂಧಪಟ್ಟಂತೆ. ನಮ್ಮ ದಾರಿಗಳು ಬೇರೆ ಆದರೂ ಕೂಡ ನಮ್ಮ ಸಂಬಂಧಗಳು ಹಾಗೇ ಇದೆ. ಮತ್ತು ನಮ್ಮ ಟೀಮ್ ಜೊತೆ ಕೂಡ ಮಾತಾಡಿದೆ. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಇಟ್ಸ್ ಗ್ರೇಟ್ ಗೌರೀಶ್. ಅಂದರೆ ಇಟ್ಸ್ ನೈಸ್ ಟು ಸಿ ಯು ವೇರ್ ಜಸ್ಟ್ ಅನ್ ಆ್ಯಂಕರ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್. ಇವತ್ತು ಯು ಹ್ಯಾವ್ ಬಿಕಮ್ ದ ಫ್ಯೂಚರಿಸ್ಟಿಕ್ ದ ಮೀಡಿಯಾ ಆಂಟ್ರಪ್ರಿನರ್. ಮೀಡಿಯಾಗಳಲ್ಲಿ ಇವತ್ತು ಟ್ರೆಡಿಷ್ನಲ್ ನಾವು ಲೆಗಸಿ ಮೀಡಿಯಾ ಅಂತೇಳಿ ಹೇಳ್ತೀವಿ, ಪ್ರಿಂಟ್ ಆ್ಯಂಡ್ ಟೆಲಿವಿಷನ್ಸ್ ಎಲ್ಲ ಹೋಗಿ ಡಿಜಿಟಲ್ ಮೀಡಿಯಾಗೆ ಏನು ಕನ್ವರ್ಟ್ ಆಗ್ತಿದೆ. ಯು ಆರ್ ಆಲ್ರೆಡಿ ಇನ್ ಟು ದ್ಯಾಟ್. ನಾನು ಇನ್ನು ಸ್ಟಿಲ್ ಲೆಗಸಿ ಮೀಡಿಯಾದಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಯೆಟ್ ಟು ಕ್ಯಾಚ್ ಅಪ್ ವಿತ್ ಯು ಇನ್ ದಿಸ್ ಜರ್ನಿ. ಸೊ ಥ್ಯಾಂಕ್ಸ್ ಅಲಾಟ್ ನಮ್ಮ ಜೊತೆ ಮಾತಾಡೋದಕ್ಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಅಂದರೆ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಯಾವಾಗಲೂ ನೀವು 1 ಪಾಯಿಂಟ್ ಪರ್ಸನ್ ಆಗಿದ್ರಿ ತುಂಬ ಜನರಿಗೆ. ಸೊ ಹೀಗಾಗಿ ಯಾವಾಗಲೂ ನೀವು ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂಥ ರವಿ ಹೆಗಡೆ ಅವರೊಂದಿಗಿನ ಸುದೀರ್ಘ ಮಾತುಕತೆ. ಬಹುಶಃ ಇದು ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ನೀವು ನೋಡಿರ್ತೀರ. ಒಂದೇ ಎಪಿಸೋಡ್ ಕೂಡ ಮಾಡಿ ಒಂದು ಭಾನುವಾರ ಇದನ್ನು ಅಪ್ಲೋಡ್ ಮಾಡಲಾಗಿರುತ್ತೆ. ಅದನ್ನು ಕೂಡ ನೀವು ನೋಡಿ. ಯಾವುದಾದ್ರೂ ಎಪಿಸೋಡ್ ಮಿಸ್ ಆದರೆ ಒಂದು ಸ್ವಲ್ಪ ಸರ್ಚ್ ಬಟನ್ ಕೊಡಿ, ನಿಮಗೆ ಸಿಗುತ್ತೆ. ಅಥವಾ ಒಂದು ಪ್ಲೇಲಿಸ್ಟ್ ಇರುತ್ತೆ, ಪುನೀತ್ ಅವರೊಂದು ಪ್ಲೇಲಿಸ್ಟ್ ಮಾಡಿರ್ತಾರೆ, ಅಲ್ಲೂ ಕೂಡ ನೀವು ನೋಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.